ಮಹಾದೇವ. ಬಸವಾದಿ ಪ್ರಮಥರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿ ಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಶಿರಬಾಗಿ ಗೊಳಗಿ ಗೋವಿಂದಪುರದ ಜಾಬಗೊಂಡ ಧರ್ಮಪತ್ನಿ ಕನ್ನಮ್ಮ ದೇವಿಯರು ನಿನ್ನೆ ಯೋಗಿ ಪುರುಷ ಅಮೋಘ ಸಿದ್ಧೇಶ್ವರರು ಅವರಿಗೆ ಸಂತಾನವೃಷ್ಟಿಯ ಆಶೀರ್ವಾದವನ್ನು ಮಾಡಿ ಉಡಿತುಂಬಿ ಹರಿಸಿ ಅನುಗ್ರಹಿಸಿ ಕಳಿಸಿದ್ದಾರೆ. ಬಹಳ ಸಂತೋಷ ಆಯಿತು ಅವರಿಗೆ. ಬಡವನ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗಾಯಿತು. ರೋಗಿಯ ಮನೆಗೆ ವೈದ್ಯನೇ ಬಂದಂಗಾಯಿತು. ಹಸುವೆಯಿಂದ ಬಳಲುತ್ತಿರುವ ಪ್ರಾಣ ಸಂಕಟದಲ್ಲಿರತಕ್ಕಂಥ ಜೀವಿಗೆ ಅನ್ನಪೂರ್ಣೇಶ್ವರಿನ ಬಂದಂಗಾಯಿತು. ಹೋಗಾಗ ಅವರಿಗೆ ಎಷ್ಟು ದುಃಖಿತ್ತು ಅದೆಲ್ಲ ಬಯಲಾಯಿತು. ಅತ್ಯಂತ ಸಂತೋಷ ಭರಿತರಾಗಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ದೇವರು ಕೊಟ್ಟಂಥ ಪ್ರಸಾದವನ್ನು ಉತ್ತತ್ತಿ ಭಂಡಾರ ಆ ಎಮ್ಮ ಅದನ್ನು ಗ್ರಹಿಸಿದ್ಲು, ತಿಂದ್ಲು. ಜಗಲಿ ಮೇಲೆ ಪೂಜೆ ಮಾಡಿ ದೀಪ ಬೆಳಗಿ ಕಾಯಿ ಕರ್ಪೂರಾದಿಗಳನ್ನು ಅರ್ಪಿಸಿ ಮೀಸಲದ ಪ್ರಸಾದ ಮಾಡಿಕೊಂಡು ಭಗವಂತ ಅಮೋಘ ಸಿದ್ದೇಶ್ವರ ಕೊಟ್ಟಂಥ ವರಪ್ರಸಾದವನ್ನು ಗ್ರಹಿಸಿದ್ಲು, ತಿಂದ್ಲು. ಅದನ್ನು ಆ ಪ್ರಸಾದ ಯಾವಾಗ ಕನ್ನಮ್ಮ ದೇವಿ ಸ್ವೀಕರಿಸಿದ್ಲು ಅವಾಗ ಆಕಿನ ದೇಹ ಬದಲಾವಣೆ ಆಯಿತು, ಚೇಂಜ್ ಆಯಿತು. ಮುದುಡಾಗಿರತಕ್ಕಂಥ ಮುಖದ ತೊಗಲೆಲ್ಲ ಬಿಗಿಯಾಯಿತು, ಗಲ್ಲಗಳೆಲ್ಲ ಹೊಳೆಯಾಕತ್ಯಾವ, ತ್ವಚೆಯೆಲ್ಲ ಮುದುಡಾಗಿತ್ತು. ಆ ಎಮ್ಮ ಗರ್ಭ ನಿಂತ ಕೂಡಲೇ ಹೆಂಗಾಗಿದ್ಲು ಅಂತಂದ್ರೆ 25 ವರ್ಷ ತುಂಬಿದ ಯುವತಿಯಂತೆ ಸೌಂದರ್ಯ ತುಂಬಿತು. ವಿಶ್ವಗುರು ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕನಾಗಮ್ಮ ಗರ್ಭವತಿ ಇದ್ದಾಗ ಶರಣರೆಲ್ಲ ಹಾಡ್ತಾರೆ, ಹೆಣ್ಮಕ್ಕಳಿಗೆ ಸೂಸಲ ನಿತ್ತು ಅಂತಂದ್ರೆ ದೇಹದ ಆಕೃತಿ ಬದಲಾವಣೆ ಆಗ್ತದಂತ ಶಾಸ್ತ್ರಕರ್ತೃಗಳೆಲ್ಲ ಹೇಳ್ತಾ ಇದ್ದಾರೆ. ಈ ಕಣ್ಣುಗಳೆಲ್ಲ ಒಳಗೆ ಸೇರ್ತಾವಂತ, ಮುಖ ಎಲ್ಲ ಬಿಳುಪಾಗ್ತದಂತ, ತೊಡೆ ತೋಳುಗಳೆಲ್ಲ ತುಂಬದಂಗಾಗ್ತದಂತ, ನಡು ಮಂದಾಗ್ತದಂತ. ಅವರೆಲ್ಲ ಹೇಳೋದು ಅನುಭವ. ಅವ್ರು ನಮ್ಮ ಭಾಷೆದಾಗ ಸೂಸಲು ನಿಂತಿತ್ತು. ಸೂಸಲು ಅಂದ್ರೆ ಅರ್ಥ ಆಗ್ತದಿಲ್ಲ, ಆಗಲಿಲ್ಲ, ಆಗಲ್ಲ.
ಸೂಸಲು ಅಂದ್ರೆ ಕನ್ನಡ ಶಬ್ದ ರೀ. ಸೂಸಲು ಅಂದ್ರೆ ಗರ್ಭ ನಿಲ್ಲೋದಕ್ಕೆ ಸೂಸಲ ಅಂತ ಕರಿತಿರ್ತಾರೆ. ಅವರಲ್ಲೇನು ಸೋಸಲಾಡುವ ದೇಹ ಸೋಷಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ನಮ್ಮ ಧೀರಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದಣ್ಣ. ಎಂತಿಂಥ ಹಾಡುಗಳಪ್ಪ, ಅವೆಲ್ಲ ನೋಡ್ತಾ ಇದ್ರೆ ಸಂತೋಷ ಅನಿಸ್ತದ. ಸೂಸಲು, ಗರ್ಭ ನಿಂತು, ಇವೆಲ್ಲ ಮರ್ಯಾದೆ ಶಬ್ದಗಳ್ರಿ. ನಿಮ್ಮ ಭಾಷೆದಾಗ ಹೆಣ್ಮಕ್ಳು ಎಲ್ಲರೂ ಇತ್ಕೊಂಡು ಮಾತಾಡ್ತಾರೆ. ಅಯ್ಯ ನಿನಗೆ ಗೊತ್ತದಿಲ್ಲ ಅಂತ ಒಬ್ಬ ಕೇಳ್ತಿರ್ತಾಳೆ. ಏನದು? ಆಕೆ ಇಲ್ಲ, ಆಕೆಗೆ ನಿತ್ತದ. ನಿಮ್ಮ ಭಾಷೆಗಳು. ನಮ್ಮ ಇವು ಗಂಡು ಮಕ್ಕಳು ಅದಾರ ಇಲ್ಲವಲ್ಲ, ನಾನು ಹೇಳ್ತಿ ಹೊಟ್ಲೊಳ. ಕನ್ನಡ ಶಬ್ದ ಸೂಸಲು. ತಾಯಿ ತಂದೆಗಳು ಇನ್ನೊಂದು ಮಾತು ನಿಮಗೆಲ್ಲ ಹೇಳಬೇಕಾದ್ರೆ, ತಾಯಿಂದ್ರಿಗೆ ಗರ್ಭ ನಿಂತು ಕೂಡ್ಲೇನೆ ಅದು ಬಯಕೆ ಅಂತ ಕಾಡ್ತಿರ್ತಾವ. ನಿಮ್ಮ ಗ್ರಾಮೀಣ ಭಾಷೆದಾಗ ನೀವೆಲ್ಲ ಬಂಕಿ ಅಂತೀರಿ. ಹೇಳೋ ತಾತ್ಪರ್ಯ ಏನಂದ್ರೆ, ಹೆಣ್ಮಗುವಾಗಲಿ ಗಂಡ್ಮಗುವಾಗಲಿ ತಾಯಿ ಗರ್ಭದಾಗ ಅದು ನಿಂತಿತ್ತು ಅಂತಂದ್ರೆ ಬಂಕೆ ಕಾಡ್ತಿರ್ತಾವಲ್ಲ, ಆ ಬಯಕೆಗಳ ಲಕ್ಷಣ ಮ್ಯಾಗಿಂದನ ಆಕಿ ಹೊಟ್ಟಿಯೊಳಗೆ ಬೆಳೀತಕ್ಕಂಥ ಮಗು ಇಂಥದ್ದ ಹುಡ್ತೈತಿ ಅಂತ ಮೊದಲೇ ಗೊತ್ತಾಗ್ತದ. ನೀವು ಪಂಚಾಂಗ ಕೇಳೋ ಅವಶ್ಯಕತೆ ಇಲ್ಲ. ಆ ಬಳಿಕ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಎಡಭಾಗ ಬಹಳ ಸ್ವಲ್ಪ ಭಾರ ಆಗಿತ್ತು ಅಂತಂದ್ರೆ ಹೆಣ್ಣಾಗಿ ಹುಡ್ತದಂತ, ಮತ್ತು ಬಲಭಾಗ ಜರ ಭಾರ ಆಗಿತ್ತು ಗರ್ಭಿದ್ದಾಗ ಅಂದ್ರೆ ಗಂಡು ಮಗು ಹುಡ್ತದಂತ. ಆ ಬಳಿಕ ಇನ್ನೊಂದು ವಿಜ್ಞಾನ ಹೇಳ್ತದ, ತಾಯಿ ರಕ್ತ ಜಾಸ್ತಿ ಐತಂದ್ರೆ ಹೆಣ್ಮಗು ಆಗ್ತದ, ಪುರುಷನ ವೀರ್ಯ ಜಾಸ್ತಿ ಐತಂದ್ರೆ ಗಂಡು ಮಗು ಆಗ್ತದಂತ. ಇನ್ನು ಅವೆರಡೂ ಸಮಾನ ಅದು ಅಂದ್ರೆ ಅದು ಮನಿಗೆ ಮಗನೂ ಅಲ್ಲ, ಮಸುಟಿಗೆ ಹೆಣನೂ ಅಲ್ಲ. ಅದಕ್ಕೆ ನಪುಷಕ ಅಂತ ಕರಿತಿರ್ತಾರೆ. ಮತ್ತು ನೀವು ಅಂದಿರಿ ಮತ್ತೆ ಡಾಕ್ಟ್ರಿಗೆ ಇದ್ರೇನ್ರಿ ಅಂತ. ಅಧ್ಯಾತ್ಮ ಹೇಳ್ತದ್ರಿ. ಸುಮ್ಕೊಡ್ರಿ. ಯಾಕ್ರಿ ನೀವೇ ನಮ್ಮವ್ರಿಗೆ ಗದ್ದಲು ಮಾಡ್ತೀರಿ? ನನ್ನ ಕಣ್ಣು ನೋಡ್ರಲ್ಲ. ಹಸಿರು ಖಡ್ಡಿಯ ಸೀರೆ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತಿ. ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ. ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಲಿಗೆ ಯವ್ವ ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತಿ. ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ. ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ ಹರ್ಕಲ್ ಮುರ್ಕಲ್ ಕಾರ್ಚಿಕಾಯಿ ಉಪ್ಪಿನ ಗಂಡಗಿ ಬದನಿಕಾಯಿ. ಹರ್ಕಲ್ ಮುರ್ಕಲ್ ಕಾರ್ಚಿಕಾಯಿ ಹಪ್ಪಳ ಸೆಂಡಗಿ ಬದನಿಕಾಯಿ. ಮ್ಯಾಳಗಿ ಯವ್ವ ಮ್ಯಾಳಗಿ ಮ್ಯಾಲ ಕುಂತು ತಿನ್ನಂಗಾಗೈತಿ. ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ. ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ
ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಹೊಳೆಯ ದಂಡಿಯಲ್ಲಿ ಕುಂತು ಉಣ್ಣಂಗಾಗೈತಿ ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ ಹಸಿರು ಕಡ್ಡಿಯ ಸಿರಿ ಟೋಪ್ ಶರ್ಗ ಮ್ಯಾಲ ಮಾಡಿ ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿಯ ತಂದು ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿಯ ತಂದು ಗಂಡನ ಯವ್ವ ಗಂಡನ ಬಾಜು ಕುಂತು ಮುಡಿಯಂಗಾಗೈತಿ ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ ಹಸಿರು ಕಡ್ಡಿಯ ಸಿರಿ ಟೋಪ್ ಶರ್ಗ ಮ್ಯಾಲ ಮಾಡಿ ಕುಂತರ ನಡುವ ನೊಯ್ಯತೈತಿ ನಿಂತರ ಸೊಂಟ ಹೊಡೆಯತೈತಿ ಕುಂತರ ನಡುವ ನೋಯತೈತಿ ನಿಂತರ ಸೊಂಟ ಹೊಡೆಯತೈ ತವರಿಗೆ ಯವ್ವ ತವರಿಗೆ ಹೋಗಿ ದಿನ ತೆಗಿಯಂಗಾಗೈತಿ ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ ಬಾಲನ ಮಡಿಲಲ್ಲಿ 3 ತಿಂಗಳ ಮೂಡೈತಿ ಬಾಲಿಯ ಮಡಿಲೋಳು 3 ತಿಂಗಳ ಮೂಡುತ್ತೈತಿ ಶಿರಿ ಬಂದು ಹುಳಿ ಮಾವಿನಕಾಯಿ ತಿನ್ನಂಗಾಗೈತಿ ಯವ್ವ ಬಾಲನ ಬಯಕಿಗಳು ಬಯಸಿದಂಗಾಗೈತಿ ಹಸಿರು ಕಡ್ಡಿಯ ಸಿರಿ ಟೋಪ್ ಶರ್ಗ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸಿರಿ ಟೋಪ್ ಶರ್ಗ ಮ್ಯಾಲ ಮಾಡಿ ಬಿಸಲಿಗೆ ಯವ್ವ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ ಯವ್ವ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ ಯವ್ವ ಬಾಲನ ಗೆಳದಿ ಬಾಲನ ಬಯಕೆಗಳು ಬಯಸಿದಂಗಾಗೈತಿ ಜಯ ಮಂಗಲಂ ಜೈ ನವ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಕುಂತಾದೇವಿ ಮಾತಾ ಕಿ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜಯ. ಭಾಳ ಸುಂದರ ಗವಾಯಿಗಳು. ಅವ್ರ ಹಾಡಕತ್ರ ಅವರೇ ಅದಾರೇನೋ ತನಸ್ತದ ಹಂಗೆ. ಬಯಕೆಗಳು ಗೋವಿಂದಪುರದ ಗೌಡರಾಗಿರತಕ್ಕಂಥ ಜಾಬಗೊಂಡರ ಧರ್ಮಪತ್ನಿ ಕನ್ನಾದೇವಿಯು ಶೋಷಲು ನಿಂತಿದೆ. ಆ ಎಮ್ಮಗೆ ಬಯಕೆಗಳನ್ನು ಕಾಡ್ತಾ ಇದ್ದ. ಹೆಣ್ಮಕ್ಕಳಿಗೆ ಗರ್ಭವತಿಯರಿದ್ದಾಗ ದೇವರ ಗುಡಿಗೆ ಹೋಗೋದು, ದೇವ ಪೂಜಾ ಮಾಡೋದು, ಧ್ಯಾನ ಮಾಡೋದು, ಅನ್ನದಾನ ಮಾಡೋದು, ಪುರಾಣ ಪುಣ್ಯಕಥೆಗಳ ಕೇಳೋದು, ಭಜನೆ ಕೀರ್ತನಗಳನ್ನು ಕೇಳೋದು, ಹಿಂಗೆ ಮನಸ್ಸಾಗುತ್ತಿತ್ತು ಅಂತಂದ್ರೆ ಅವರ ಹೊಟ್ಟಿ ಒಳಗೆ ದೇವರೇ ಹುಡ್ತಾನಂತ ತಿಳಿಬೇಕು. ಶಿವಾಜಿ ಮಹಾರಾಜನ ತಾಯಿ ಜೀಜಾಮಾತಾ ಗರ್ಭವತಿದ್ದಾಗ ಆಕೆಗೆಂಥ ಬಂಕೆ ಕಾಡ್ತಿದ್ದು ಅಂತಂದರೆ
ವೀರಪುರುಷ, ಧೀರಪುರುಷ, ಶೂರಪುರುಷರ, ಶಕ್ತಿಶಾಲಿಗಳ, ಬಲಶಾಲಿಗಳ ಮತ್ತು ರಾಜ ಮಹಾರಾಜರ, ಚಕ್ರವರ್ತಿಗಳ, ಪೃಥ್ವಿಯನ್ನೇ ಜಯಿಸಿದಂಥ ಸಾರ್ವಭೌಮ ಮಹಾಪುಣ್ಯಾತ್ಮರ ಕಥೆಗಳನ್ನು ಕೇಳತಕ್ಕಂಥ ಇಚ್ಛೆ ಆಗತ್ತಿತ್ತಂತ. ಹಾಗೆ ಹುಟ್ಟಲಿಕ್ಕೆ ಅದೇ ಕಾರಣ ತಾಯಿ ತಂದೆಗಳೇ. ನಿಮ್ಮಂಗ ಸುತ್ತಿ ಸುತ್ತಿ ನೆಲಕ್ಕೆ ಬೀಳೋದು, ಉಂಡುದೆಲ್ಲ ವಾಂತಿ ಮಾಡಿಕೊಳ್ಳೋದು, ಇವೆಲ್ಲ ನಿಮ್ಮ ಇರುತ್ತ. ಮೆಕ್ಕೆಜೋಳ ಹೊಲದಾಗ ಹೋಗಿ ಎರಿ ಮಣ ತಿನ್ನೋದು, ಒಲೆಯನ್ನು ಬೂದಿ ತಿನ್ನೋದು, ಜಾಲಿ ಕಟ್ಟಿಗೆದ ಇಡ್ಲಿ ತಿನ್ನೋದು, ಇಲ್ಲಿ ತಿಂತಾರ. ನಾನು ನೋಡಿನ್ರಿ ಇದನ್ನು. ಇಂಥವು ನಿಮಗೆ ತಿನ್ನಬೇಕಂತಾಯಿತು ಅಂದರೆ ಅವೇನು ಶಿವಾಜಿ ಮಹಾರಾಜಾಗನೂ ಆಗಲ್ಲ, ಮಲ್ಕಾರ್ ಸಿದ್ಧ ಮಾಧುಲಿಂಗನೂ ಆಗಲ್ಲ. ಬೈಕಗಳು ಹೇಳ್ತೀನಿ ರೀ ಅವು. ಹಾಗೆ ತಾಯಿ ಕನ್ನಾದೇವಿಯು ಗೋವಿಂದಪುರದಲ್ಲಿ ಆಕಿನ ಸೂಸಲು ನಿಂತ ಕ್ಷಣ ಇಂಥ ಸುದ್ದಿ ಊರೊಳಗೆ ಯಾರಿಗೊಬ್ಬರಿಗೊಬ್ರು ಹೇಳೋ ಅವಶ್ಯಕತೆ ಇಲ್ಲ. ಒಬ್ಬ ತಾಯಿಗೆ ಗೊತ್ತಾತಂದ್ರೆ ಇಡೀ ತಾಲೂಕನ ಪ್ರಚಾರ ಆಗ್ತದೆ. ಊರೆಲ್ಲ ಗುರುತಾತು. ಅಯ್ಯೋ, ನಮ್ಮ ಗೋವಿಂದಪುರದ ತಂದೆ ತಾಯಿ ಹಾಗೆ ಇರತಕ್ಕಂಥ ಜಾಬಗೊಂಡ ಗೌಡ್ರಿಗೆ, ಮಾತಾ ಶಿರೋಮಣಿ ಕನ್ನವ್ವ ದೇವಿಗೆ, ಮುಮ್ಮೆಟ್ಟಗುಡ್ಡದ ನಾಡಗೌಡ ಅಮೋಘ ಸಿದ್ದೇಶ್ವರ ಕೃಪಾಶೀರ್ವಾದದಿಂದ ಅವರಿಗೆ ಮುದಿ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ತಲೆ ಕೂದಲೆಲ್ಲ ಬೆಳಗಾಗಿದ್ದು, ಮುಖದ ತ್ವಚೆಯೆಲ್ಲ ಮುದುಡೊತ್ತಿತ್ತು. ಇಂಥ ಪ್ರಸಂಗದಲ್ಲಿ ಭಗವಂತನವರ ಪ್ರಸಾದ, ಅವರ ಪೂರ್ವ ಜನ್ಮದ ಪುಣ್ಯ ನಮ್ಮ ಗೌಡಶ್ಯಾಮಿಯವರು ತುಂಬ ಸೂಸಲು ಗರ್ಭ ನಿಂತಿದೆ. ಆದ್ದರಿಂದ ದೀಪ ಹತ್ತಿದ ಮನೆಗಳಿಗೆ ಎಲ್ಲರಿಗೂ ಸಹಕಾರ ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಸುಮ್ಕೂಡ್ರು. ಯಾಕೋ ಬಸವಣ್ಣ, ನೀ ಯಾಕೆ ಮಾತಾಡಕತ್ತಿದ್ದಿ? ನೀ ನನ್ನ ಕಡೆ ನೋಡಬೇಕು. ನೀ ಆ ಕಡೆ ನೋಡಿದ್ರೆ ಬಸವಣ್ಣ ಅನ್ನಂಗಿಲ್ಲ ನೋಡಿ. ನನಗೆ ಸುಮ್ಕೂಡ್ರು. ಯಾಕೋ ನೀವ್ಯಾಕೆ ಗದ್ದಲ ಮಾಡಕತ್ತೀರಿ? ಸುಮ್ಕೂಡ್ರಿ. ಪಂಚಾಯತಿ ಒಳಗೆ ಚಲೋ ಕೆಲಸ ನಡೆಸಿಲ್ಲ ಅಂದ್ರೆ ಎತ್ತಾಕ್ತಾರೆ ಗೊತ್ತದಲ್ಲಿ ಮ್ಯಾಗಿನ ಆಫೀಸ್ದವ್ರು. ಹಾಗೆ ನಾವು ನಿಮಗೆ ಜಾಗ ಬದಲಾಯಿಸ್ತೀವಿ ನೋಡು. ಇಲ್ಲಿ ಬಿಡು, ಸುಮ್ಕೊಂಡ್ರಿಪ್ಪ, ಸುಮ್ಕೊಂಡ್ರಿ. ನನಗೆ ನೋಡ್ರಿ ಈ ಕಡೆ ಏನು ಹೇಳಕತ್ತಿದ್ನಪ್ಪ ಮುತ್ಯ, ಮಾಂತಾಯಿ ಮುತ್ಯ. ಜರ ದೂರ ಕೊಂಡ್ರು, ಎಟ್ಟು ಕೂತೀರಿ ಇಲ್ಲ ಏನು ಅವ್ನು ತೆಕ್ಕೆಗೆ ಹಿಡ್ಕೋತೀರಿ ಏನೋ ಸುರಿಸರಿ ಹಿಡಿದು. ಇವೆಲ್ಲ ಬಾಸುಂದಿಗಾಗಿ ಬಂದವೆ ಇವತ್ತು. ಪುರಾಣಕ್ಕೆ ಬಂದ್ರೆ ಹಿಂಗೆ ಮಾಡಲ್ಲ. ಮೊನ್ನೆ ಹೇಳಿನಿ ಎಲ್ಲಿ ನಿಮ್ಗೆ, ಅಲ್ಲಿ ಬಾಗೇವಾಡಿ ತಾಲೂಕು ಕಣಕಾಲ್ದಾಗ ಒಂದು ದಿನ ದಾಸೋಗ ಪಾಣಿಪುರಿ ಮಾಡಿದ್ರಿ. ಏನು ಮಾಡೋದು, ಪುಣ್ಯಾತ್ಮರು ಇವತ್ತು ಪ್ರಸಾದ ವಿಶೇಷ ಮಾಡಿದ್ದಾರೆ. ಲಿಂಗೈಕ್ಯ ಪರಮ ಪೂಜ್ಯ ಮದಗುಂಡೇಶ್ವರ ಅಪ್ಪಾಜಿಯವರ ಪ್ರೀತಿಯ ಶಿಷ್ಯ ಬಬಲಾದಿದು ಅತ್ಯಂತ ಸೇವಾ ಮಾಡ್ತಕ್ಕಂಥವ ನಮ್ಮ ಕಲ್ಲಪ್ಪ
ಕೋಳಿ ಅಂತಂತೀವಿ, ನಮ್ಮ ಮಹಾರಾಜರು ಅವನಿಗೆ ಕುಲಕರ್ಣಿ ಅಂತಂತಿದ್ದರು. ಪ್ರೀತಿಯಿಂದ ಇದೆಲ್ಲ ಹೆಸರುಗಳು. ಆದರೆ ಅವ್ರ ಮೇಲೆ ಬಹಳ ಕಾಳಜಿ ಇದ್ರು ಮಹಾರಾಜರು. ನಾನು ನೋಡ್ತಾ ಇದ್ದೆ, ಅವ ನಿತ್ಯದಲ್ಲಿ ದುಡಿತಕ್ಕಂಥ ಮಗ. ಮೊಮ್ಮೆಟ್ಟು ಗುಡದಂದ ಅವರು ನಮ್ಮ ಅಕ್ಕವ್ರಿಗೆ ಹಚ್ಚಿ ರೊಟ್ಟಿ ಬಡಿಸಿ ಅಲ್ಲಿದ್ದ ರೊಟ್ಟಿ ಕೊಟ್ಟು ಅವನಿಗೆ ಕೆಲಸಕ್ಕೆ ಕಳಿಸ್ತಿದ್ರು. ಅದು ಸ್ವಲ್ಪ ನಿನ್ನೆ ವಿಷಯ ಬಂದಾಗ ಅದು ನಿಜಕ್ಕೂ ತಾಯಿ ತೀರದ ಮೇಲೆ ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಆಗ್ತದೆ, ಹಂಗಾಯ್ತು ನಮಗೆ. ಅವರಿಗೆಲ್ಲ ಅವರು ನಿನ್ನೆ ಪ್ರಸಾದ ಮಾಡಿದ್ರಿಲ್ಲ ನನಗೆ ಗೊತ್ತಿಲ್ಲ, ಧಾರಾಕಾರವಾಗಿ ಅವ್ರು ನೆನಪು ತೆಗೆದು ಕೂಡಲೇ ದುಃಖ ಮಾಡಿದರು. ಆದರೆ ಗುರುವಿನ ವಾತ್ಸಲ್ಯ ಬಹಳ ದೊಡ್ಡದಿರ್ತದೆ. ಅವ್ರದ್ದು ಎಂಥ ಪ್ರೀತಿ ಇದ್ದು ಅಂದರೆ ಇಂಥ ಮಕ್ಕಳು ಕಂಡ್ರೆ ಬಿದ್ದು ಸಾಯ್ತಿದ್ದರು. ಮಗಲಾಗೆ ತೊಗೊಂಡು ಮಕ್ಕೊಳ್ಳೋದು, ಅವಕ್ಕೆ ತಗೊಂಡೇ ಊಟ ಮಾಡೋದು. ಹಂಗಿದ್ರು ಅವರ ಶಿಷ್ಯರಾಗಿರ್ತಕ್ಕಂಥ ನಾವೆಲ್ಲ ಅವರ ಶಿಷ್ಯರೇ. ಅವರು ನಾವೆಲ್ಲ ಒಂದೇ ಗುರುವಿನ ಮಕ್ಕಳು. ಕುಲಕರ್ಣಿ ಅವರು ಇವತ್ತು ಪೇಟ ಶಾಲ ಪುಷ್ಪಮಾಲೆ ಹಾಕಿ 101 ರೂಪಾಯಿಯನ್ನು ಗುರು ಕಾಣಿಕೆಗೆ ಕೊಟ್ಟಿದ್ದಾರೆ. ಮತ್ತು ಕಲಾವಿದರಿಗೂ ಕೂಡ 20-25 ರೂಪಾಯಿನ ಕೊಟ್ಟಿದ್ದಾರೆ. ಕುಲಕರ್ಣಿ, ಒಂದು ಮಾತು ನೆನಪಿನಾಗ ಇಟ್ಕೋಪ, ಮದಗೊಂಡು ಮುತ್ಯ ಹೋಗ್ಯಾನ ಅಂತೇಳಿ ತಿಳಿಬೇಡ. ನೀ ಯಾವಾಗ ನೆನೆಸಿ ನಿನಗೆ ದರ್ಶನ ಕೊಡ್ತಾನೆ ನಾವು ಯಾವಾಗಲೂ ಕೂಡ. ಇದರಾಗ ಎರಡಿಲ್ಲದು. ಯಾಕಂದರೆ ನಮ್ಮ ಮಗ ಮಾಧುಲಿಂಗ ಹೇಳ್ದ, ಚಂದ್ರಶೇಖರ ಮುತ್ಯನ ಮಗ, ಯಪ್ಪ ಪ್ರಸಂಗ ಹಿಂಗಿತ್ತು. ಒಂದು ಸಲ ನನಗೆ ಭಾಳ ಗಂಡಾಂತರ ಇತ್ತು. ಸ್ವಪ್ನದೊಳಗೆ ಬಂದು ಮಾತಾಡಿ ನನಗೆ ಹೇಳ್ದ, ಅವನಿಂದೇ ನನ್ನ ವಂಶ ಉದ್ಧಾರ ಆಯಿತು ಅಂತೇಳಿ ತಿಳ್ಕೊಂಡು. ಸದ್ಗುರುನಾಥನ ಮೇಲೆ ಯಾರ್ದು ಅನುರಾಗ ಇರ್ತದೆ, ಯಾರ ಪ್ರೀತಿ ಇರ್ತದೆ, ಅವರೆಂದೂ ಹೋಗಲ್ಲ, ಸದಾ ನಮ್ಮಲ್ಲಿ ಇರ್ತಾರವ್ರು. ಆದರೆ ನಾವು ಮಾತ್ರ ಹಂಗಿರ್ಬೇಕಾಗ್ತದೆ. ಅಂತಹ ಗುರುಗಳ ತಾಯಿ ಕೊಂತಾದೇವಿ ಆಶೀರ್ವಾದವರಿಗೆ ಸದಾ ಇರಲಿ ಅಂತ ಹಾರೈಸಿ, ಪುರಾಣ ಗ್ರಾಮದವರೆಲ್ಲ ತಾಯಿಯಂದರಂತಿರ್ತಾರೆ. ನಮ್ಮನ್ನೆಲ್ಲ ಎಷ್ಟು ಸಹಕಾರ ಮಾಡ್ಯಾರಂದರೆ ಅವರ ಋಣನ ಎಂದು ಮುಡ್ಸಕ್ಕಾಗಲ್ಲ. ದೇವರು ಯೋಗ ಸಿದ್ಧ ಪುರುಷ ಮಹಾಪುರುಷ ಮೋಘ ಸಿದ್ದೇಶ್ವರರು ಅವರಿಗೆ ಸಂತಾನ ಕೊಟ್ಟಿದ್ದಾರೆ. ನಾವೆಲ್ಲ ತಾಯಿಗೆ ಅದೇನೋ ತಗೊಂಡು ಹೋಗ್ತಿರಲ್ಲ, ಬಸರಿನ ಬುತ್ತಿ ಅಂಥೇಳಿ ಮೊದಲು ಹಣ್ಣು ಹಂಪಲ ಕೊಡ್ತಿರ್ತಾರೆ. ನಂತರ ಚಲೋ ಚಲೋ ಪದಾರ್ಥಗಳು ಊಟ ಮಾಡಿಸ್ತಿರ್ತಾರೆ. ಆಪ್ತ ಬಂಧುಗಳು, ತವ್ರ ಮನೆಯವರು, ಕನ್ನಮ್ಮಗೆ ತವ್ರ ಮನೆ ಅಂತ ಹಿಂಗಲ್ಲಿಲ್ಲದು. ಇಡೀ ಊರ ತವರೂರಾಗಿ ದಿನನಿತ್ಯದಲ್ಲಿ ಇವೆಲ್ಲ ಬಯಕೆ ಬುತ್ತೆಗಳನ್ನು ತಂದು ಊಟ ಮಾಡಿಸ್ತಿದ್ರು. ಕುಪ್ಪಸ ಶೀರಿನ ತಂದು ಮುಯ್ಯ ಮಾಡ್ತಿದ್ರು. ಎಲ್ಲದೋ ಸಂತೋಷ. ಈ ತಾಯಿ ಸದಾವ ಕಾಲದಲ್ಲಿ ಅಮೋಘ ಸಿದ್ಧನ ಧ್ಯಾನದಲ್ಲೇ ಕುತಗೊಂಡಾಗ ಅಮೋಘ ಸಿದ್ಧ, ಎದ್ದಾಗ ಅಮೋಘ ಸಿದ್ಧ, ಹೋಗಾಗ ಅಮೋಘ ಸಿದ್ಧ, ಬರಾಗ ಅಮೋಘ ಸಿದ್ಧ, ಮನೆ ಅಡಿಗೆ ಕೆಲಸ ಮಾಡಾಗ ಅಮೋಘ ಸಿದ್ಧ, ಮನುಗುವಾಗ ಅಮೋಘ ಸಿದ್ಧ, ಏಳುವಾಗ ಅಮೋಘ ಸಿದ್ಧ, ಉಸಿರಿನಲ್ಲಿ ಅಮೋಘ ಸಿದ್ಧನ ನಾಮವೇ ತಾಯಿ ಜಪಿಸ್ತಾ ಇದ್ಲು, ಪಠಣ ಮಾಡ್ತಾ ಇದ್ದಳು. ನಾಮದಲ್ಲಿ ಬಹಳ ಶಕ್ತಿ ಇದೆ ರೀ, ತಪದಲ್ಲಿ ಬಹಳ ಸಾಮರ್ಥ್ಯದ. ಒಳಗೆ ಬೆಳೆಯುವ ಮಗನಿಗೆ ಗರ್ಭವತಿಯರಿದ್ದಾಗ ತಾಯಿಂದರು ಯಾವ ಆಲೋಚನೆ ಚಿಂತೆ ಮಾಡುತ್ತಾರೆಯೋ ಅದೇ ಪರಿಣಾಮವನ್ನು ಮಕ್ಕಳಿಗೆ ಬೀರ್ತದಂತ. ಇವೆಲ್ಲ ಅನೇಕ ಪ್ರಮಾಣಗಳದಾವ್ರಿ. ಆದ್ದರಿಂದ ತಾಯಿಂದ್ರ ಲಕ್ಷ್ಯ ಇರಲಿ, ನಮ್ಮ ಜೀವನದಲ್ಲಿ ಹೀಗೆ ನಾವು ಗರ್ಭವತಿಯರಿದ್ದಾಗ ಮತ್ತೇನು ಯಾವುದು ಚಿಂತೆ ಮಾಡಬಾರದು. ತಾಯಿ ಕೊಂತೆಮ್ಮಳ, ಪಾಂಡುರಂಗನ, ಹರಿಕೃಷ್ಣನ, ರಾಮನ, ಮಹಾದೇವನ, ಬಸವಣ್ಣನ ನಿಮ್ಮಿಷ್ಟ ಬಂದ ದೇವರನ್ನ ಧ್ಯಾನ ಮಾಡ್ಕೋತಿದ್ರಿ ಅಂದರೆ
ನಿಮ್ಮ ಗರ್ಭಕ್ಕೆ ಯಾವ ತೊಂದರೆನೂ ಕೂಡ ಆಗುವುದಿಲ್ಲ, ಸಿಜರ್ ಆಗಲ್ಲ, ಮಕ್ಕಳು ಹೊಟ್ಯಾಗ ಚೆನ್ನಾಗಿ ಬೆಳೀತಾವ. ಅದರಾಗ ನಿಮಗೆ ಡಾಕ್ಟರ್ಗಳೊಂದು ಭಯ ಹಾಕಿಡ್ತಾರೆ, ತುಂಬದ ಚರಿಗಿ ಎತ್ತಬಾರ್ದು, ನೀವು ರೊಟ್ಟಿ ಮಾಡಬಾರದು, ಮತ್ತೇನ ಎದ್ದರ ತಿರುಗಾಡತ್ತಾರಿಲ್ಲ ಯಾರಿಗೂ ಅದನ್ನು ಬಂದದ್ದು. ಈಗ ಬೆಡ್ ಟ್ರೀಟ್ಮೆಂಟ್ ಅಂತ ಬಂದದ್ರಿ. ಈಗ ಬೆಡ್ ಅಂದ್ರೆ 6 ತಿಂಗಳ ಮನೆಗೇ ಇರಬೇಕತ್ರ ಹೆಣ್ಮಗಳು. ಆಗಿನ ತಾಯಿ ಅಂದ್ರೆ ಜ್ವಾಳ ಕುಟ್ಟಿದ್ರು, ಕಿಚಡಿ ಕುಟ್ಟಿದ್ರು, ನೆಲ್ ಕುಟ್ಟಿದ್ರು, ಬಾವಿ ಹೊತ್ತರು, ಸರ್ಕಾರದ ಬಳ್ಳಿಂಗ ಕೆಲಸ ಮಾಡಿದ್ರು. ಅಲ್ಲೇ ಅಡವ್ಯಾಗ ಕೆಲಸ ಮಾಡಾಗ ಎಷ್ಟೋ ಜನ ಹೆಣ್ಮಕ್ಳು ಹೆರಿಗೆಯನ್ನು ಮಾಡಿಕೊಂಡಿದ್ದಾರೆ. ಏನಪ್ಪ ಇಂಥದ್ದನ್ನೆಲ್ಲ ಬಿಟ್ಟು ಭಯೋತ್ಪಾದಕರಕ್ಕಿಂತಲೂ ಹೆಚ್ಚಿಗೆ ಆಗ್ಯದ ದವಾಖಾನೆ ಅಂದ್ರೆ. ಏನ್ ಮಾಡೋದಪ್ಪ? ನಮ್ಗೊಬ್ಬ ಮಗ ಹೇಳ್ದ, ನನ್ನ ಹೆಂಡತಿಗೆ ಆರಾಮಿಲ್ಲದಾಗ ನಿಮ್ಗೆಲ್ಲರಿಗೆ ಇದು ಹೆಸರು ಕೊಡ್ತೀನಿ, ಮತ್ತು ನೀವು ಬಹಳ ಜನರು ಅದು ತಿಳಿಲಾರ್ದನೇ ಇರ್ತಿರ್ತೀರಿ, ಏನು ಮಾಡಬೇಕು? ನಮ್ಮ ಮಗ ಹೇಳ್ತಾನೆ, ಡಾಕ್ಟ್ರ್ 500 ರೂಪಾಯಿಗೆ ಒಂದು ಇಂಜೆಕ್ಷನ್ ಕೊಡ್ತಾನ. ಆ ಇಂಜೆಕ್ಷನ್ ಹೊರಗೆ ನಾ ಚೌಕಶಿ ಮಾಡಿದ್ರೆ 125 ರೂಪಾಯಿ ಕಿಮ್ಮತ್ತದ ಹೇಳ್ದ. ಎಷ್ಟ್ರಿ? 125, 125 ರೂಪಾಯಿ ಸಿಗತಕ್ಕಂಥ ಇಂಜೆಕ್ಷನ್ ಡಾಕ್ಟ್ರ 500 ರೂಪಾಯಿ ತಗೋತಾನಂದ್ರೆ ಎಷ್ಟು ಫೈದಾ ಹೊಡಿತಾನ ವಿಚಾರ ಮಾಡ್ರಿ. ಹಗಲುಗಾಳ್ರನ್ನ ಬೇಕಾಗ್ತದವ್ರಿಗೆ. ಏನೋ ಮನುಷ್ಯ ಯಾವಾಗಲೂ ಕೂಡ ಏನು ಭಗವಂತ ನಮಗೆ ಕೊಡ್ತಾನ ಅದು ಪ್ರಾಮಾಣಿಕವಾಗಿರಬೇಕು, ತಗೋಬೇಕು. ಅದಕ್ಕೆ ಕಿವಿಗೆ ಕೋಡಿಗೆ ಅಂತರ ಇರಬೇಕಲ್ಲ. ಏನು ಮಾಡೋದು? ನಮ್ಮಲ್ಲಿ ಒಬ್ಬ ಪರಮೇಶ್ವರಗೌಡ ಪಾಟೀಲ್ ಅಂತ ಹೇಳಿದ್ರು, ಅದಾರ ಇನ್ನಸತ್ತ ಅವ್ರು ನಮ್ಮವನು ಸೋದರ ಮಾವದೇರಿ ಖಾಸ ಇರಮ್ ತಾಯಿಯವ್ರು ಅದಾರಲ್ಲ ಇವ್ರದ್ದು. ಅವ ಸ್ವಲ್ಪ ಮನುಷ್ಯ ತಿಂಡಬಡಕ್ರಿ. ಊಟ ಅಂದ್ರೆ ಅವನಿಗೆ ಹೊಸು ತಡಿತಿತ್ತಿಲ್ಲ. ಜ್ವರ ಬಂದಾಗ ಅದು 1-2-3 ದಿವಸ ಊಟ ಕೊಟ್ಟಿತ್ತಿಲ್ಲ. ಡಾಕ್ಟ್ರು ಒಂದಿಟ್ಟು ಗಂಜಿ ಮಾಡಿ ಹಾಕ್ರಿ ಅಂತೇಳಿ ಹೇಳಿದ್ದಾರೆ. ಮತ್ತು ಮನ್ಯಾಗ ಬಂದ ಕೂಡಲೇ ಒಂದು ತಾಟ್ನ ಗಂಜಿ ಹಾಕಿ ಕೊಟ್ಟಾರಿ. ಅವ ಹಸು ಹೆಚ್ಚಾಗಿ ಅವಸುರ್ಲಿ ಕುಡ್ಲಿಕ್ಕೆ ಹೋಗಿ ಟಸ್ಕಿ ಹತ್ರಿ. ಬಿಕ್ ಹತ್ತದ ಒಳಕ ಅದು ಕಡಿಮೆನೇ ಆಗಲಿಲ್ಲ. ಬಿಕ್ಕ ಯಾವಾಗ ಹತ್ತದ, ಟಸ್ಕಿ ಯಾವಾಗ ಹತ್ತದ ನಿಮ್ಗೆ ಗೊತ್ತದೇನ್ರಿ? ಇಲ್ಲ, ಸುಮ್ ತಲೆ ಹಾಕ್ತೀರಿ ನೀವು, ಗೊತ್ತಿಲ್ಲ. ಇಲ್ಲಿ ನಮ್ಗೆ ಒಳಗೆ ಎರಡು ಪೈಪ್ ಅವ್ರಿ, ನಾಳಂತಾರ ಅವು. ಒಂದು ಶ್ವಾಸನಳ, ಒಂದು ಅನ್ನನಳ ಅಂತೇಳಿ. ಬಂಧುಗಳೇ, ಅನ್ನ ನಾವು ಬಾಯಾಗೆಲ್ಲ ಚೆನ್ನಾಗಿ ಅರ್ದು ನುಂಗಾಗ ಶ್ವಾಸನಳ ಬಂದಾಗ್ತದ, ಅನ್ನನಳ ತೆರೀತದ. ಕಿರ್ಲೋಸ್ಕರ್ ಇಂಜನ್ ನೋಡ್ರಿ, ಏನು ಇಂಜನ್ದೊಳಗೆ ಹಿಂಗೆ 2 ಮುತ್ಸವ ತೆರೆ ಮಾಡ್ತಾವ ಹಿಂಗೆ ಯಾವತ್ತು. ಇಲ್ಲಿ ಒಳಗೆ ಹಂಗೆ ಮಾಡ್ತಿರ್ತಾವ. ನಾವು ಮರುವಿಗೆ ಬಿದ್ದು ಯಾಕಡ್ಯಾರೆ ನೋಡ್ಕೊಂಡು ಊಟ ಮಾಡಾಗ ಆ ನುಂಗುವಂಥ ಅನ್ನದ ಸಮಯದೊಳಗೆ ಶ್ವಾಸನಳೆ ತೆರೀತು ಅಂದ್ರೆ ಅದರಾಗ ಅನ್ನಿನ ಕಣ ಹೋಯ್ತಂದ್ರೆ ಟಸ್ಕಿ ಹತ್ತದ. ನೀವೇನೈತಿರಿ? ನಾನು ಹಾಟೆಂದು ಯಾವಾಗ ನನಗೆ ನೆನಸ್ತು, 2 ಖೂನಿಲ್ದೇನೆ. ಹಂಗ ಅವರು ಗಂಜಿ ಕುಡಿಯುವಾಗ್ರಿ ಅದು ಅನ್ನಿನ ಕಳ ಶ್ವಾಸನಳದಾಗ ಹೋಯ್ತು. ಬಿಕ್ಕಿ ಕಮ್ಮಾಲಿಲ್ಲ. ಮೈಂದ್ರಿಗೆ ಅಕ್ಕಲ್ಕೋಟ, ಸೊಲ್ಲಾಪುರಕ್ಕೆ ಅಶ್ವಿನಿ ದವಾಖಾನಿಗೆ ಒಯ್ದೆವು. ಲಕ್ಷದಾಗಿಡ್ರೆ ಡಾಕ್ಟ್ರ್ ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ. ಅಶ್ವಿನಿಗೆ ಹೋದ ಅಡ್ಮಿಟ್ ಮಾಡಿದೇವ್ರಿ. AC ರೂಮ್ದಾಗ ಅವನ್ನ ಹಾಕಿಬಿಟ್ರು, ಯಾರಿಗೆ ಬರಗೂಡಲ್ರು. ಆದ್ರೆ ಅದನ್ನ ಅವ್ರಿಗೂ ಗೊತ್ತಾಗಿಲ್ರಿ. ಅದು 3-4 ದಿನ ಆಯ್ತು ಇವನೇನು ಬಿಕ್ಕದ ಕಮ್ಮಿ ಮಾಡಲಿಲ್ಲ. ಆ ಬಳಿಕ 10-12 ಸಾವಿರ ರೂಪಾಯಿ ಬಿಲ್ ಐತ್ರಿ. 30 ವರ್ಷದ ಹಿಂದಿನ ಮಾತು ಹೇಳಕತ್ತೀನಿ ನಿಮ್ಗನ. ಆಗಿನ ಕಾಲಕ್ಕೆ 10-12 ಸಾವಿರ ರೂಪಾಯಿ ಅಂದ್ರೆ 1,50,000 ರೂಪಾಯಿಗೆ 1 ಎಕರೆ ಹೊಲ ಸಿಗ್ತಿತ್ತು. ಹೆಂಗೆ ಮಾಡೋದು ಹೇಳ್ರಿ? ನಮಗೆ ಚಿಂತೆ ಆಯಿತು. ನಾನೇ ಸ್ವತಃ ನಮ್ಮ ಗುರುಗಳದಾರ ಒಬ್ರು ದೇವಿದಾಸ್ ಮಹಾರಾಜರು ಅಂತೇಳಿ, ಅವ್ರ ಕಡೆ ಹೋದೆ. ಯಪ್ಪ ಹಿಂಗೆ ಹುಡುಗ ಹಿಂಗಾಗ್ಯದ ಅಂದ್ಕೂಡ್ಲಿ ಹೇಳಿದ್ರು ಅವರು, ಏನಾಗಲ್ಲ, ಅವನು ಏನು ಸಾಯಂಗಿಲ್ಲ,
ಶ್ವಾಸ ನಡೆದಾಗ ಅನ್ನಿನ ಕಣ ಹೋಗ್ಯದ, ಅದು ಹೆಂಗಾರ ಮಾಡಿ ಮ್ಯಾಲೆ ಬತ್ತು ಅಂತಂದ್ರೆ ಆಟೋಮೆಟಿಕ್ ತಾನೇ ಕಮ್ಮಿ ಆಗ್ತದೆ, ಅವನಿಗೆ ಡಿಸ್ಚಾರ್ಜ್ ಮಾಡಿಕೊಡಿ ಅಂದರು. ಆ ಬಿಕ್ಕ ಎದರಲ್ಲಿ ಕಮ್ಮಾಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾ. ನೀವೆಲ್ಲ ಇಲ್ಲಿ ಭಾಳ ಮೆಕ್ಕೆಜೋಳ ಬೆಳಿತೀರಿಲ್ಲ ಎಲ್ಲ ಕಣ್ಣು ನೋಡಿದಲ್ಲಿ. ಮೆಕ್ಕೆಜೋಳ ಕಾಳು ಉಸ್ಕೊಂಡ ಬಳಕೆ ಏನು ಉಳಿತದ ರೀ ಮುತ್ಯ? ಕಾಳು ತೆಗೆದ ಬಳಕೆ ಏನು ಉಳಿತದ ತೆನಿ? ಏನಪ್ಪ? ಖಾಲೆ ತೆನಿ ಉಳಿತದ. ಆ ಖಾಲೆ ತೆನಿ ಅದಲ್ಲ, ಅದನ್ನು ಒಣಗಿದ್ದು ಕಲ್ಲು ಮೇಲೆ ಸಣ್ಣಾಗಿ ಜಜ್ಜಿ ಗಾಂಜಾ ಪುಡಿ ಮಾಡ್ತಾರೆ ನೋಡ್ರಿಲ್ಲ, ಹಂಗೆ ಜಜ್ಜಿ ಶೇದು ಬಿಡಿಯನ್ನು ಖಾಲಿ ಮಾಡಿ ತಂಬಾಕು ತೆಗೆದು ಇದೇನು ಮೆಕ್ಕೆಜೋಳದ ಲಂಡಿನ ಪುಡಿ ಅದಲ್ಲ, ಅದೇನದ್ ನೋಡ್ರಿ, ಆ ಬಿಡಿ ಒಳಗೆ ತುಂಬಿ 3 ಜುರುಕಿ ಸೇದಿಸಿದ್ರೆ ಬಿಕ್ಕ ಕಮ್ಮಾತದ. ಸಾದಾ ವಸ್ತು, ಅದಕ್ಕೇನು ರೊಕ್ಕನೂ ಇಲ್ಲ, ರೂಪಾಯಿನೂ ಇಲ್ಲ. ಅದರ ಪುಡಿ ಮಾಡಿ ಸೇರಿಸಿದ್ರೆ ಎಂಥ ಬಿಕ್ಕಿದ್ರು ಕೂಡ ಕಡಿಮೆ ಆಗ್ತದೆ ನೋಡ್ರಿ. ನಿಮ್ಗೆ ಹೇಳ್ತೀನಿ ನಾ ಔಷಧ. 12,000 ರೂಪಾಯಿ ಹೋದು ಕಮ್ಮಿ ಆಗಲಿಲ್ಲ. ಹೆಂಗೆ ಮಾಡ್ತೀರಿ? ಅದಕ್ಕಾಗಿ ಯಾಕೆ ಇದನ್ನ ಹೇಳಕತ್ತೀನಿ ಪುರಾಣದಾಗ ಅಂತಂದ್ರೆ, ನೀವು ಬಹಳ ಮೋಸ ಹೋಗ್ತೀರಿ ಎಲ್ಲ ಕಡೆ. ಏನು ಮಾಡೋದು? ವಿಷಯ ಏನು ಹೇಳಕತ್ತಿದ್ನಪ್ಪ? ಬಸವಣ್ಣ ಗೋವಿಂದಪುರದ ಮುತ್ತೈದರೆಲ್ಲರೂ ಕೂಡಿಕೊಂಡು ಕನ್ನಮ್ಮನ ಬಯಕೆಯ ಬುತ್ತೆ, ಬಸ್ರಿನ ಬುತ್ತೆ, ಆಕೆಗೆಲ್ಲ ಒಳ್ಳೊಳ್ಳೆ ಬಟ್ಟೆ ಉಡುಪುಗಳನ್ನು ತಂದು ತೊಡಿಸಿ ಉಡಿಸಿ ನೋಡೋದು, ಸಂತೋಷ ಪಡಿತಾ ಇದ್ರು. ಎಮ್ಮ ಸದಾ ಭಗವಂತನ ಧ್ಯಾನ ಮಾಡ್ತಾ ಇದ್ಲು ಅಂತ ಅಲ್ಲಿ ಹೇಳಿನ. ತಾಯಿಂದ್ರ ಗರ್ಭವತಿ ಇದ್ದಾಗ ಪರಮಾತ್ಮನ ಧ್ಯಾನ ಮಾಡಿರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದನ್ನು ಒಂಥರ ದೊಡ್ಡ ಔಷಧ. ಧ್ಯಾನ ಮಾಡ್ತಿದ್ಲು. 7-8 ತಿಂಗಳ ತುಂಬಿದ್ದು, 9 ತಿಂಗಳ ತುಂಬಿದ್ದು, 9 ತಿಂಗಳ 9 ದಿನ 9 ತಾಸ 9 ನಿಮಿಷ 9 ಸೆಕೆಂಡ್. ಇಷ್ಟಾದ ಬಳಿಕ ವಿಷ್ಣು ಪ್ರಸೂತಿ ಗಾಳಿ ಅಂತ ಬೀಸ್ತದ್ರಿ ಒಳಗೆ. ಆ ಗಾಳಿ ಹೊಡೆತಕ್ಕೆ ಒಳಗಿರತಕ್ಕಂಥ ಮಗು ಅಧೋಮುಖವಾಗಿ ತಾಯಿ ಸೂಕ್ಷ್ಮ ದ್ವಾರಕ್ಕೆ ಬರ್ತಾ ಇದೆ. ತಾಯಿ ಕನ್ನಾದೇವಿಗೆ ಮಹಾ ಶಿವರಾತ್ರಿ ಶಿವಯೋಗ ಪ್ರಾತಃ ಕಾಲದಲ್ಲಿ ಕನ್ನಮ್ಮ ದೇವಿಯು ಬ್ರಹ್ಮಿ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ. ಬಂಗಾರದಂಥ ಮಗು, ಪರಶಿವನ ಪರಾವತಾರಿ ಮಹಾದೇವನೇ ಜಾಬಗೊಂಡ ಕನ್ನವರ ಗರ್ಭದಲ್ಲಿ ಬಂದು ಮಗುವಾಗಿ ಜನಿಸಿದ್ದಾನೆ. ಇಡೀ ಗ್ರಾಮಕ್ಕೆಲ್ಲ ಬಹಳ ಸಂತೋಷ ಆಯಿತು. ಆನಂದ ಸಮರಸದಲ್ಲಿ ನಮ್ಮ ಗೌಡ್ರ ಮನೆಯ ದೀಪ ಹತ್ತದೋ ಇಲ್ಲ ಅಂತ ನಾವೆಲ್ಲರೂ ಚಿಂತೆ ಮಾಡ್ತಾ ಇದ್ದೀವಿ. ಭಗವಂತ ಕೃಪಾ ಮಾಡಿದ, ಆಶೀರ್ವಾದ ಮಾಡಿದಂತೆಲ್ಲರೂ ಸಂತೋಷದಲ್ಲಿ ಇರ್ತಾ ಇದ್ದರು. 5 ದಿವಸಕ್ಕೆ ಐದೇಶಿ ಕಾರ್ಯ ಮುಗಿಸಿದರು. ಅವನ ಜಾತಕ ಕುಂಡಲಿಯನ್ನು ತೆಗೆಸಿದ್ರು. ದೇವಾಂಶ ಸಂಭೂತ ದೇವಗಣಾಧೀಶ ತೊಟ್ಲು ಕಾರ್ಯಕ್ರಮವನ್ನು ಜಾಪಗೊಂಡ ಗೌಡರು ಗೋವಿಂದಪುರದಲ್ಲಿ ನೆರವೇರಿಸ್ತಾರೆ. ಭಾಳ ದೊಡ್ಡ ಕಾರ್ಯಕ್ರಮ ರೀ, ಭಾಳ ದೊಡ್ಡ ಕಾರ್ಯಕ್ರಮ. ಇಡೀ ಊರವೇ ಶೃಂಗಾರ ಮಾಡಿದ್ದಾರೆ. ಆ ಮಗುವಿನ ತೊಟ್ಟಿಲ ಸಮಾರಂಭದ ದಿನದಂದು ಎಲ್ಲ ಕಡೆ ದೀಪೋತ್ಸವ, ಸಾಧು ಸತ್ಪುರುಷರಿಗೆ ದಾನ, ದೀನದಲಿತರಿಗೆ ದಾನ,
ಸುವರ್ಣದಾನ, ಅನ್ನದಾನ, ವಸ್ತ್ರದಾನ, ಗೋದಾನ ಎಲ್ಲವೂ ಮಾಡುತ್ತಾ ಇದ್ದಾರೆ. ಮಕ್ಕಳು ಹುಟ್ಟಿದಾಗ ಅವರ ಹೆಸರ ಮೇಲೆ ದಾನ ಮಾಡಬೇಕು, ಬಹಳ ದೊಡ್ಡ ಆಶೀರ್ವಾದ ಆಗುತ್ತದೆ. ಮಾಡಿ ತೊಟ್ಲು ಕಾರ್ಯಕ್ರಮ. ಜಾಬಗೊಂಡರ ಮನೆಯೊಳಗೆ ಬಂಗಾರದ ತೊಟ್ಟಿಲ, ಬೆಳ್ಳಿಯ ಸರಪುಳಿ, ತಳಿರು ತೋರಣ. ಈಗ ನಮ್ಮ ಮಗ ಶೀಲಿಸಿದ್ದು 1 ಕ್ವಿಂಟಲ್ ಹೂತಂದು ಮಾಡ್ಯಾನ ನೋಡ್ರಿ. ಎಂಥ ವೈಭವ, ಸಂತೋಷ ಅವನಿಗೆ. ಅಮ್ಮನ ಗುಡಿಗೆ ನಡೆದದಂದ್ರೆ ಇದಕ್ಕೆ ಅರ್ಚನಾ ಸೇವೆ ಅಂತ ಕರಿತಿರ್ತಾರೆ, ಅಲಂಕಾರ ಸೇವೆ ಅಂತ ಕರಿತಿರ್ತಾರೆ ಬಂಧುಗಳೇ. ಅಲ್ಲಿನೂ ಹಿಂಗೆ ಮಾಡಿದ್ರು. ಇದು ಯಾರಿಗೆ ಕಲ್ಪನಾದ ಹೇಳ್ರಿ, ಮಾಧುಲಿಂಗ ಹುಡ್ತಾನ ಹಿಂಗೆಲ್ಲ ಆಗ್ತದಂತೇಳಿ. ಇವತ್ತೇ ಆಗ್ಬೇಕಲ್ಲ, ಅದು ದೇವರ ಯಾರ ಹೊಟ್ಯಾಗ ಹೋಗಿ ಏನು ಮಾಡ್ಸಕ್ಕಸ್ತಾನೆ ಹೇಳಕ್ಕಾಗಲ್ಲ. ಈಗೇನು ನಡೆದಿದ್ದೆಲ್ಲ ಹಿಂಗೆ ಗೌಡರ ಮನೆ ತುಂಬ ಎಲ್ಲ ಹೂಗಳ ತಳಿರು ತೋರಣ, ಮಾವು ಮತ್ತು ಬಾಳೆ, ತೆಂಗು, ಕಬ್ಬು ಎಲ್ಲವೂ ಕೂಡ ವೈಭವಪೂರಿತವಾಗಿ ಮುತ್ತೈದೆಯರೆಲ್ಲ ಹಣಿ ಮೇಲೆ ಭಸ್ಮ ಭಂಡಾರ್, ಅಷ್ಟಗಂಧ ಕುಂಕುಮ ತಿಲಕವನ್ನು ಹಚ್ಕೊಂಡು, ಕೊರಳಾಭರಣ ಹಾಕಿಕೊಂಡು, ಕೈ ತುಂಬ ಬಳೆ ತೊಡಸ್ಕೊಂಡು, ಕೈಯೊಳಗೆ ಬರಿಗೈಲಿ ಯಾರೂ ಬರಲಿಲ್ಲ. ಆ ಮಗುವಿಗಾಗಿ ಕೆಲವರು ಬಟ್ಟೆಗಳು, ಕೆಲವೊಬ್ಬರು ಬಂಗಾರಗಳು, ಕೆಲವೊಬ್ಬರು ಬೆಳ್ಳಿ ಸಾಮಾನುಗಳು ಹಿಂಗೆಲ್ಲ ತಗೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತೊಟ್ಲು ಕಾರ್ಯಕ್ರಮ ನಡೀತು. ಆವಾಗ ಜಾಬಗೌಂಡ್ರು ಹೇಳ್ತಾರೆ, ಮಹಾಸಿದ್ಧ ಅಮೋಘ ಸಿದ್ಧೇಶ್ವರ ಸಿದ್ಧ ಪುರುಷರ ಕೃಪಾಶೀರ್ವಾದದಿಂದ ಎನ್ನ ಹೆಂಡತಿಯ ಬಂಜಿತನ ದೂರಾಗಿದೆ. ಆ ಮಗನಿಗೆ ಮಹಾಸಿದ್ಧನೆಂದು ನಾಮಕರಣ ಮಾಡಿ ಅಂತ ಹೇಳ್ತಾರೆ. ಬಂಧುಗಳೇ, ಹಿರಿಯರ ಅನುಮತಿಯಂತೆ ಆ ಮಗುವಿಗೆ ಮಾಷಿದ್ದಂತ ನಾಮಕರಣ ಮಾಡಿ ಜೋಗಳ ಹಾಡುತ್ತಾರೆ. ನೀವು ಅಂತೀರಿ ಏನು, ಹಿಂದೆ ನಾ ಹಾಡ್ತೀನಿ ವಿಚಾರ ಅಂತೀರಿ. ಅವು ಅಂದವರಿಗೆ ಬಾಸುಂದಿ ಕೂಡ ಅವನ. ಎರಡು ಎರಡು ನುಡಿ ಅಂತೆ. ಜೋ ಜೋ ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿ ದಾಡಿ, ಶರಣಿ ಕನ್ನಮ್ಮನ ಮಗನ ಕೊಂಡಾಡಿ. ಹಿಂಗ ಜೋ ಎಂದು ತೂಗಿರಿ ಮಾಷಿದ್ಧ ದೇವನ ಜೋ ಜೋ. ಹಿಂಗ ಜೋ ಎಂದು ತೂಗಿರಿ ಮಾಧುಲಿಂಗನ ಜೋ ಜೋ. ಹಿಂಗ ಜೋ ಎಂದು ತೂಗಿರಿ ಮಾಧುಲಿಂಗನ ಜೋ ಜೋ. ಹಿಂಗ ಜೋ ಎಂದು ತೂಗಿರಿ ಮಾಧುಲಿಂಗನ ಜೋ ಜೋ. ಚಿನ್ನದ ತೊಟ್ಟಿಲ ರನ್ನದ ಹಗ್ಗ, ಕನ್ಯೆ ಮುತ್ತೈದೆರು ಕೂಡಿರಿ ಬೇಗ, ಶಿಶುವಿನ ಕಾಣುತ್ತ ಹಿಗ್ಗಿದರಾಗ. ತಾವು ತಂದಂಥ ದಾಗಿಣ ಹಾಕಿದರವಗ ಜೋ ಜೋ. ತಾವು ತಂದಂಥ ದಾಗಿಣ ಹಾಕಿದರವಗ ಜೋ ಜೋ. ತಾವು ತಂದಂತ ಡಾಗೇಣ ಹಾಕಿದವರಿಗ ಜೋ ಜೋ. ತಾವು ತಂದಂತ ಡಾಗೇಣ ಹಾಕ್ಯಾರವನಿಗ ಜೋ ಜೋ. ಬೇಡಿದ ಬಯಕೆಗಳು ನೀಡುವನೆಂದು ಜಗವೆಲ್ಲ ಹೇಳಿತು ನಮಗೆ ಹೀಗೆಂದು. ನೋಡುತ್ತ ಬಂದೆವೋ ಭಕ್ತಿ ಒಂದೊಂದು.
ಎಳೆಯ ಬಿಸಲೋಳು ಭಿಕ್ಷಕ್ಕೆ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಸಾಗಿ ಬಂದಾನೋ ಜೋ ಜೋ ಅಮ್ಮೋಗಿ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಬಂದಾನ ಜೋ ಜೋ ಅಮ್ಮೋಗೆ ಎಳೆಯ ಬಿಸಲಕ್ಕೆ ಭಿಕ್ಷಕ್ಕೆ ಬಂದಾನೋ ಜೋ ಜೋ ಅಮ್ಮೋಗೆ ಎಳೆಯ ಬಿಸಲಾಗೆ ಭಿಕ್ಷಕ ಬಂದಾನ ಜೋ ಜೋ ಕೈಲಾಸದೊಡೆಯನ ಜೋಗುಳ ಪದವ ಹರುಷದಿಂದಾಡಿದವರಿಗೆ ವರವ ಬೇಡಿದ ವರಗಳು ಬೇಗನೆ ಕೊಡುವ ನಮ್ಮ ಮುಮ್ಮೆಟ್ಟ ಗುಡ್ಡದ ಅಮ್ಮುಗಿ ಮಹಾದೇವ ಜೋ ಜೋ ಆರಕೇರಿ ಮುಮ್ಮೆಟ್ಟ ಗುಡ್ಡದ ಸಾಧು ಅಮ್ಮೋಗಿ ಜೋ ಜೋ ನಮ್ಮ ಮುಮ್ಮೆಟ್ಟ ಗುಡ್ಡದ ಅಮ್ಮೋಗೆ ಮಹಾದೇವ ಜೋ ಜೋ ನಮ್ಮ ಮುಮ್ಮೆಟ್ಟ ಗುಡ್ಡದ ಅಮ್ಮೋಗೆ ಮಹಾದೇವ ಜೋ ಜೋ ಜಯ ಮಂಗಲ ಜಯ ನಮ ಪಾರ್ವತೇಶ್ವ ಹರ ಹರ ಮಹಾದೇವ. ಹೀಗೆ ಜೋಗಳ ಹಾಡಿದರು, ಮಗುವಿನ ಮುದ್ದಾಡಿದರು, ಹಾಡಿ ಹರಿಸಿದರು, ಪ್ರಸಾದ ಎಲ್ಲ ತಗೊಂಡ್ರು. ಹೆಸರಿಟ್ಟು ಏನು ತಿಂತಾರ್ರಿ? ಹೆಸರಿಟ್ಟು ಏನು ತಿಂತಾರೋ? ಮುತ್ಯ, ತಬಲಾ ಮುತ್ಯ ಏನು ಕೈ ಆಡಿಸ್ಲಿಕ್ಕತ್ತಿದ್ದೀವ ಯಪ್ಪ ನೀ ಒಳಗೆ? ಗುಗ್ಗುರಿ. ಯಾವ ಗುಗ್ಗುರಿಪ್ಪ ಅದು? ಗೊತ್ತದ ನಿಮಗೆಲ್ಲ. ಅದು ಯಾಕೆ ಹಂಗ ಅಂದ್ರು ಅಂದ್ರೆ ಅವ್ರು ಹೇಳ್ತಾರೆ ಹೆಸರು ಖಾಯಮಲ್ಲ. ಈಗ ಇದು ನಮ್ಮ ನಿಮ್ಮ ಒಂದು ಗುರುತಕ್ಕಾಗಿ ಹೆಸರು ಖರೆ, ನಾಮರಹಿತ ಇಲ್ಲದವ. ಹೆಂಗ ನಾಮ ಇಡ್ಲಿಕ್ಕೆ ಬರ್ತದೆ ಹೇಳ್ರಿ ಅವನಿಗೆ? ಹೆಂಗದನ ಅಂತ ಕೇಳಿದರೆ ಅವನಿಗೆ ಆಕಾರ ಇಲ್ಲ, ವಿಕಾರ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದ ಅವನಿಗೆ ಹೆಸರು ಹೆಂಗೆ ಇಡ್ಲಿಕ್ಕೆ ಬರ್ತದೆ ಅಂಥೇಳಿ ಹೆಸರಿಟ್ಟು ಹೆಲುಗುಗ್ರಿ ತಿಂದ್ರಿನತ್ತಂತಾರೆ ನಿಮಗೂ. ಆದರೂ ಭಾರತೀಯ ಸಂಸ್ಕೃತಿಯಂತೆ ಮಾಧುಲಿಂಗಂತ ನಾಮಕರಣ ಮಾಡಿ ಎಲ್ಲ ಹೆಂಗಳಿಯರು ತಮ್ಮ ಮನೆಗೆ ತೆರಳಿದರು. ಎಷ್ಟು ದಿನಕ್ಕೆ ಹಾಕಿದ್ರಪ್ಪ ತೊಟ್ಲಾಗ? ಯವ್ವ ಅಜ್ಜಿ ಎಷ್ಟು ದಿವಸ ಹಾಕ್ತೀರಿ ತೊಟ್ಲಾಗ? ಪಕ್ಕ ಹೇಳ್ರಿ. ಹೆಣ್ಮಕ್ಳಿದ್ರೆ ಎಷ್ಟು ದಿನಕ್ಕೆ ಹಾಕ್ತಾರೆ, ಗಂಡು ಮಗುದ್ರೆ ಎಷ್ಟು ದಿನಕ್ಕೆ ಹಾಕ್ತಾರೆ? ಹೆಣ್ಮಕ್ಳಿದ್ರೆ 11 ದಿನಕ್ಕೆ ಹಾಕ್ತಾರೆ, ಗಂಡು ಮಗ ಇದ್ರೆ 12 ದಿನಕ್ಕೆ ಹಾಕ್ತಾರೆ. ಲಕ್ಷದಾಗಿರ್ಲಿ ಎಲ್ಲರೂ. ಬೆಸ ದಿನ ಹೆಣ್ಣಿಗೆ ಹಾಕ್ತಾರೆ, ಸರಿ ದಿನ ಗಂಡಿಗೆ ಹಾಕ್ತಿರ್ತಾರೆ ತೊಟ್ಲಾಗ. ತಿಂಗಳಲ್ಲಿ, ಸವಾ ತಿಂಗಳಲ್ಲಿ, 3 ತಿಂಗಳ ತನಕ ಹೋಗ್ತಿರ್ತಾವೆ ಒಳಗೊಮ್ಮ ಏನಾರೇ ಬಂದು ಅಂದ್ರೆ. ಹಂಗೆ 12ನೇ ದಿವಸಕ್ಕೂ ತೊಟ್ಲಿ ಕಾರ್ಯಕ್ರಮ ಮುಗಿಸಿದ್ರು. 13ನೇ ದಿನ ಪ್ರಾತಃ ಕಾಲದಲ್ಲಿ ಜಾಪಗೊಂಡ ಗೌಡ್ರು ಮಗ ಹುಟ್ಟಿದಾಗಿ ಹಿಡ್ಕೊಂಡು ಹೊಲದ ಕಡೆ ಹೋಗಿತ್ತಿಲ್ಲಂತ್ರಿ ಅವರು. 13 ದಿನ ಆದರೂ ಕೂಡ ಹೋಗಿತ್ತಿಲ್ಲ. ಇನ್ನೇನು ಹೊಲಗಳ ನೋಡಿ ಬರಬೇಕಂತ ಹೋಗಿದ್ದಾರೆ. ಹೊಲದಾಗೆಲ್ಲ ತಿರುಗಾಡಿ ಮರಳಿ ಮನೆಗೆ ಬರಾಗ 3 ಮಂದಿ ತುಡುಗರು ಅವ್ರ ಹಾದಿ ಬಂದು ದಾರಿಗಟ್ಟಿದ್ರಂತ. ಕೈಯಾಗ ಕೊಡ್ಲಿ, ಹತಾರ, ತಲವಾರು ಹಿಡ್ಕೊಂಡು. ಸಾಮಾನುಗಳು ತಗೊಂಡು ತಡೆದ್ರು. ಗೌಡ, ನಿನ್ನಲ್ಲಿರುವಂಥ ಸಂಪತ್ತು ಕೊಟ್ಟರೆ ಬಿಡ್ತೀವಿ, ಇಲ್ಲಂದ್ರೆ ನಿನ್ನ
ಜೀವ ಹೊಡಿತಿ. ಹಿಂಗೇನಪ್ಪ ತಡಿ ನೋಡ್ತೀನಿ ಅಂತ ಹಿಂಗ ಬಗಲ್ ಕಿಶದ ಕೈ ಹಾಕ್ತಾನ. 2 ಬಂಗಾರ ತೆಂಗಿನಕಾಯಿ ಇದ್ದು ಸಣ್ಣ ಇಷ್ಟಿಷ್ಟು ತೆಗೆದು ಹಿಂಗ ಮಾಡಿ ಒಗದು ಬಿಟ್ಟ. ತಗೋರಿಪ್ಪ. ಜನಾರ ಮೂರು ಜನಾರ ಕಳ್ಳರು ತೆಂಗೋಗದಾನ 2. 3 ಜನ ಜಗಳಕತ್ತು ಅಂತ ಜಾಪಗೊಂಡು ಗೌಡ್ರು ಅಂತಾರ, ನೋಡಪ್ಪ ಜಗಳ ಮಾಡೋದು ಚಲೋದಲ್ಲ. 2 ತೆಂಗಿನಕಾಯಿ ಒಳಗೆ 3 ಜನ ಪಾಲು ಮಾಡ್ಕೊಂಡು ಹೋಗ್ರಿ. ಒಂದು ಬ್ಯಾಡ, ಮನುಷ್ಯಾಗ ಒಂದೊಂದು ಟೆಂಗ್ ಬೇಕಾಗಿತ್ತಂದ್ರೆ ನನ್ನ ಮನೆಗೆ ಬರ್ರಿ, ನಿಮಗೂ ಎಲ್ಲರಿಗೂ ಒಂದೊಂದು ಟೆಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಆಶಕ್ಕಾಗಿ ಅವು ಮನೆಗೆ ಹೋದು. ಗೌಡ್ರ ಮನೆ ಒಳಗೊಂದು ನೆಲಮನಿ ಇತ್ರಿ. ಹಾಗೇ ಇದ್ದಂಗೆ ಅವಾಗ ನೆಲಮನಿ ಅಂತ ಇರ್ತಿದ್ದು ಗುಪ್ತ ಸಾಮಾನು ಇಡ್ಲಿಕ್ಕೆ. ಅವ ಏನಂದ, ನೋಡಪ್ಪ ಈ ಮನ್ಯಾಗ ಬೇಕಾದಷ್ಟು ಬಂಗಾರದ ಕೊಡ್ತೀನಿ, ಆದ್ರೆ 3 ಮಂದಿ ಒಮ್ಮೆ ಬರಬಾರ್ದು, ಒಬ್ಬೊಬ್ಬರಾಗಿ ಬರಬೇಕು ಒಳಗಂದ್ರೆ ಕೊಡ್ತೀನಿ ಅಂತ ಹೇಳ್ದ. ಒಳಗೆ ಅವನು ಸಾಮಾನು ಸಜ್ಜೆ ಇದ್ದು ಎಲ್ಲ. ಇವು ಬಂಗಾರದ ಆಶಕ್ಕೆ ಖಬರಿಗೆಟ್ಟು ಒಳಗೆ ಹೋದು. ಅವ ಮನಗಂಡ ಗಡಿ ಇತ್ರಿ, ಅದನ್ನು ಚಂದ್ರಶಮೂರ್ತಿ ಇದ್ದಂಗೆ ಏಕನಾಥ್ ಇದ್ದಪ್ಪಲಿ. ಎಂಥ ಹಾಳ್ರಿ. ಇವತ್ತು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆವು. ಏಕನಾಥ ಮತ್ತು ಚಂದ್ರಮೂರ್ತಿ ಆಯಿ ಮುಂದೆ ಕೂತ್ರ ಯಾ ಮಗ ಬರೋ ಪಾಲ್ಕಿ ಸನಿ. ಆಕಿ ನಮ್ಮವು ಕೊಳ ತುಂಬ ಬಂಗಾರ ಹಾಕೊಂಡು ಜಗ 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 ಹೊಳಿತಿರ್ತಾಳ. ಗೌಡ ಏನ್ ಮಾಡ್ದ, ಒಬ್ಬ ತುಡುಗನ್ನ ಬಂಗಾರ ಕೊಡ್ತೀನಿ ಅಂತ ಒಳಗೆ ಕರೆದು ಏನು ಕುತ್ತಿಗೆ ಹಿಡ್ದ, ಕೋಳಿ ಗೋಣ ಮುರಿದಂಗೆ ಒಡ ಮುರಿದು ಹೊಳ್ದು ಬಿಟ್ಟ. ಅವನಿಗಂದ, ಅವನಿಗೆ ಕೊಟ್ಟಿನಪ್ಪ, ನೀವೊಬ್ಬ ಬಾ ಅಂದ. ಮತ್ತೊಬ್ಬ ಒಳಗೆ ಬಂದ, ಅವನ್ನ ಹಿಡಿದು ಮುಗಿಸಿಬಿಟ್ಟ. 3ನೇದು ಅವನು ನೋಡ್ದ, ಹೋದವ್ರು ಹೊಳ್ಳೆ ಬರಲ್ರಲ್ಲ. ಹೋದವ್ರು ಹೊಳ್ಳೆ ಬರಲಿಲ್ಲ. ಏನಾಗಿದೆ ತಣಿಕೆ ಹಾಕ್ತಿದ್ದ ನೋಡ್ದಕ್ಕೆ ಅಡ್ಡು ಅರಿಗಿವ್ ನೆಲಕ್ಕೆ, ಇನ್ನು ನಾ ಉಳಿಯಂಗಿಲ್ಲ ಅಂತ ಅಂದವನ ಗೌಡ್ರ ಮನೆಯಾಗಿಂದ ಓಡಿ. ಅವಾಗ ಗೋವಿಂದಪುರದ ರಾಜಧಾನಿ ಹಲಸಂಗಿ ಇತ್ರಿ. ಮುತ್ತಿ ಹಲಸಂಗಿ ಸಂಸ್ಥಾನ ರಾಜ್. ಹಲಸಂಗಿ ರಾಜನಿಗೆ ಹೋಗಿ ಗೋವಿಂದಪುರದ ಜಾಬಗೊಂಡ ಗೌಡ ಇರುವರನ್ನ ಕೊಲೆ ಮಾಡಿದಾನೆ ಅಂತ ಫಿರಾದಿ ಮಾಡ್ದ, ಕೇಸು ದಾಖಲೆ ಮಾಡ್ದ. ಅವರು ಚಡಿದಾರ್ ಚೌಪದಾರ್ ಬಂದು ಜಾಬಗೊಂಡ ಗೌಡ್ರಿಗೆ ಕೈಗೆ ಬೇಡಿ ಹಾಕ್ಕೊಂಡು ಜೈಲಿಗೆ ಒಯ್ದು ಹಾಕೋದು. ಯಾರಿಗೇನು ಗೊತ್ತೇ ಆಗಲಿಲ್ಲದ್ದು. ಆದರೆ 13 ದಿನದ ಮಗು ಮಾಧುಲಿಂಗೇನು ತೊಟ್ಲಾಗ ಆಡ್ತಿದ್ನಲ್ಲ, ಈ ಸುದ್ದಿ ಅವನಿಗೆ ಗೊತ್ತಾತು. ಅವ ಏನ್ ಮಾಡ್ದ, ತಾಯಿಗೆ ತೊಟ್ಲಾಗ ಆಡಂಗನ ಕಾಣ್ತಿದ್ದ, ಅಲ್ಲಿಂದ ಮಾಯಿ ರೂಪದಿಂದ ಹೊರಗೆ ಬಂದು ಹಲಸಂಗಿ ರಾಜನ ಕ್ವಾಟಿಗೆ ಬಂದ. ರಾಜ ದರಬಾರದ ಮಹದ್ವಾರದ 2 ಬಾಜುಕ ಅವರು ದ್ವಾರಪಾಲಕರು ಅಂತಿರ್ತಾರೆ. ದೇವರ ಗುಡಿಗಳಿಗೆ ರಾಜನ ಮಂದಿರದ ಬಾಗಿಲು ಕೀರ್ತಿರ್ತಾರೆ. ಅವರಿಬ್ಬರು ಹಿಂಗೆ ಶಸ್ತ್ರಗಳನ್ನು ಇವನ್ ದಿಕ್ಕಾಡಿ ಹಿಂಗೆ ಹಚ್ಕೊಂಡು ನಿಂತಿರ್ತಾರೆ. ಇವ ಹೋದ ಮಾಶಿದ್ದಪ್ಪ. ಹೆಂಗೆ ಹೋದ ಅಂತಂದ್ರೆ, ಅದು ಇಸ್ಲಾಂ ಧರ್ಮದ ರಾಜ ಇದ್ದ. ಇವನು ಅಂಥವೇ ಡ್ರೆಸ್ ಹಾಕ್ಕೊಂಡದ, ಹಸರಂಗಿ ಬೀಜಾರ, ರುಮ್ಮಿಯ ಟೊಪ್ಪಗಿ, ಕೈಯಾಗ ಬೆಳ್ಳಿ ಚಡಿ. ಅವರು ಕೇಳಿದ್ರು, ಇವನ ಡ್ರೆಸ್ ನೋಡಿ ಒಳಗೆ ಬಿಟ್ರು. ರಾಜನಲ್ಲಿಗೆ ಹೋಗಿ ಮಹಾರಾಜರಿಗೆ ಅಲೈಕುಂ ಸಲಾಂ ಸಲಾಂ, ತುಮ್ ಕೌನ್ ಹೋ ಕೇಳಿದ್ರು. ನೀ ಯಾರಿದ್? ಮೈ ಶಿದ್ ಸುಲ್ತಾನಿ ಹೂ.
ಏನದಾನ? ಎಷ್ಟು ದಿನದ ಮಗ? 13 ದಿನದ ಮಗ. ಮೈಷಿದ್ ಸುಲ್ತಾನ್ ನೀವು. ಅವ್ರು ಕೇಳಿದ್ರು, ಕೆವ್ವಾಯ ಯಾಕೆ ಬಂದಿ, ಯಾವಾಗ ಬಂದಿ, ಏನು ಸುದ್ದಿ ಕೇಳಿದ್ರು. ಏನಿಲ್ಲ, ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಗೋವಿಂದಪುರದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ನ್ಯಾಯವಾದಿ, ಧರ್ಮವಂತ ಜಾಪಗೊಂಡ ಗೌಡ್ರು ಅಂತ ಅವ್ರನ್ನ ಏನೋ ಫಿರಾದಿ ತಗೊಂಡು ತಾವು ತಂದು ಜೈಲಿಗೆ ಹಾಕಿರಿ ಅಂತ. ನೀವು ಪ್ರತ್ಯಕ್ಷವಾಗಿ ಅವ ಮಾಡಿದ್ದಂಥ ಕೊಲೆ ನೋಡಿದ್ರಾ? ಇಲ್ಲ ಅಂತ ಹೇಳಿದ ಮಹಾರಾಜ. ಮತ್ತೆ ಯಾರು ಹೇಳಿದ್ದಾರೆ? ಒಬ್ಬ ವ್ಯಕ್ತಿ ಬಂದು ಹೇಳಿದ್ದಾನೆ, ಮಹಾರಾಜ್ ಪ್ರಭು ಹಿಂಗೆ ನ್ಯಾಯ ತಾವು ಮಾಡಬಾರ್ದು, ಚಲೋ ದೊಡ್ಡ ಮನೆತನದ ಗೌಡ್ರು, ಅವ್ರ ಅಪಮಾನ ಮಾಡ್ದಂಗೆ ಆಗ್ತದ, ಅವರು ಯಾರನ್ನ ಕೊಲೆ ಮಾಡಿದಾರ ಅದನ್ನು ಪ್ರತ್ಯಕ್ಷ ಹೋಗಿ ನೀವು ನೋಡ್ರಿ, ಖರೆ ಇತ್ತು ಅಂದರೆ ಬಂಧಿಸ್ರಿ, ಇಲ್ಲ ಅಂತಂದ್ರೆ ಅವ್ರಿಗೆ ಶರಮನೆಯೊಳಗಿಡಬಾರ್ದು ಅಂತೇಳಿ ಹೇಳಿದಾಗ ರಾಜನ ಸೇವಕರು ಎಲ್ಲರೂ ಗೋವಿಂದಪುರಕ್ಕೆ ನೆಲಮನಿಯೊಳಗಿಳಿದು ನೋಡಿದ್ರೊಳಗೆ ಮಾಸಿದ್ದ ಇಬ್ಬರ ತುಡುಗರ ದಂಡ ಚಂಡಗಳ ಮೇಲೆ ಭಂಡಾರ ಹೊಡೆದಿದ್ದಂಥ ಅವೆರಡೂ ಟಗರಿನ ಚಂಡ ದಂಡಾಗಿದ್ದು. ಸುಳ್ಳ ಫಿರಾದಿ ಮಾಡಿ ತಂದೆ ಕೈಗೆ ಬಂದಿರತಕ್ಕಂಥ ಬೇಡಿಯನ್ನು ಬಿಡುಗಡೆ ಮಾಡದ, ಜೇಲ್ ಬಾಗಲ ತೆರಕೊಂಡು ಮನೆಗೆ ಕಳಿಸ್ಕೊಟ್ಟ. ತಂದೆ ಬರೋಕ್ಕಿಂತ ಮುಂಚಿತನ ಮತ್ತೆ ತೊಟ್ಲಾಗ ಬಂದು ಕೂಸಾಗಿ ಆಡಾಕತ್ತ, ಮಗುವಾಗಿ ಆಡಾಕತ್ತ. ಬಂಧುಗಳೇ, ನಮ್ಮ ಮಕ್ಕಳು ನಮ್ಗೆಷ್ಟೋ ಪೊಲೀಸ್ ಸ್ಟೇಷನ್ ಸೇರಿಸ್ತಾವ, ಇಲ್ಲದ ಮಾಡ್ತಾವ, ಇರ್ಲಾರ್ದು ಮಾಡ್ತಾವ, ಎಂತಿಂತ ಮಾತು ಮನೆಗೆ ತರ್ತಾವ ಅಂದ್ರೆ ಹೇಳಕ್ಕಾಗಲ್ಲ. ಇವ ಇನ್ನ ತೊಟ್ಲಾಗ ಅದನ 13 ದಿನದ ಮಗ ಇದ್ದಾವ, 13 ವರ್ಷದ ಮಗನಾಗಿ ಜೈಲಿನೊಳಗೆ ಬಿದ್ದಂಥ ತಂದೆಯ ಬಿಡುಗಡೆ ಮಾಡಿಕೊಂಡ ಮನೆಗೆ ತಂದು ಮತ್ತು ಕೂಸಾಗಿ ಆಡ್ತಾ ಇದ್ದಾನೆ. ಹುಣ್ಣಿಮೆಯ ಚಂದ್ರನಂತೆ ದಿನೇ ದಿನೇ ಬೆಳೀತಾ ಇದ್ದಾನ. 4 ವರ್ಷ ದಾಟಿ 5ನೇ ವರ್ಷದಲ್ಲಿ ಕಾಲಿಡುತ್ತಿದ್ದ. ಒಂದು ಸಲ ಜಾಪಗೊಂಡ ಗೌಡ್ರು ಕನ್ನಮ್ಮಗ ಏಕಾಂತದಲ್ಲಿ ಹೇಳ್ತಾರೆ, ಗೌಡಶ್ಯಾಮಿ, ಏ ಕನ್ನ, ಈ ಮಗು ಹುಟ್ಟುವ ಪೂರ್ವದಲ್ಲಿ ಮುಮ್ಮೆಟ್ಟಗುಡ್ಡದ ಮಹಾವಡೆಯ ನಾಡಗೊಡಮೋಗ ಸಿದ್ದೇಶ್ವರರು ಮಗನನ್ನು 5 ವರ್ಷಕ್ಕೆ ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಮಗನ್ನ 5 ವರ್ಷ ಮುಗ್ಯಾಕೆ ಬಂತು, ಬಿಡಬೇಕು ಅಂತ ಹೇಳಿದಾಗ ಹಡದ ತಾಯಿ ಕರಳ ಗಂಡನ ಮಾತಿಗೆ ಒಪ್ಪಿಗೆ ಕೊಡಲಿಲ್ಲ. ಮ್ಯಾಲಿನ ಮಾತೇನಂದ್ಲು, ಸ್ವಾಮಿ ಇನ್ನೂ ಹೊಸಗೂಸು, 5 ವರ್ಷದ ಕುಡಿ, ನಾವೇನು ವಚನಕ್ಕೆ ಭ್ರಷ್ಟ ಆಗೋದು ಬೇಡ, ಅವ್ರು ಹೇಳ್ದಂಗೆ ಕೊಡನು, ಆದರೆ ಇನ್ನೊಂದು ಸ್ವಲ್ಪ ಮಗ ದೊಡ್ಡವಾಗಲಿಲ್ಲ, 6-7 ವರ್ಷ ಆಯ್ತಂದ್ರೆ ಬಿಡೋನು ಅಂಥೇಳಿ ಹೇಳಿದ್ಲು. ಆದ್ರೆ ಒಳಗೆ ಬಿಡಬಾರದನ್ನುವಂಥ ಭಾವ ಇರ್ತದೆ. ಏನು ಮಾಡಬೇಕು? ಹೀಗೇನು ನಿನ್ನ ಮಾತು ಸರಿ, ಆದ್ರೆ ಕೊಟ್ಟ ವಚನವನ್ನು ತಪ್ಪಿದಂಗಾಗ್ತದೆ, ಮನುಷ್ಯ ಕೊಟ್ಟದು ತಪ್ಪಿಸಬಾರ್ದು ಅಂತ ಹೇಳ್ದ. ರೀ ಏನು ತಲೆಗೆ ಹಾಕೊಂಡು ಕೂತೀರಿ? ನಾನೇನು ಬಿಡಲ್ಲಂತೀನಾ? ಬಿಡ್ತೀನಿ ಅಂತ ಹೇಳ್ತೀನಿ ಅಲ್ಲ, ಆದರೂ ಒಂದಿಷ್ಟು ಮಗು ಇನ್ನೂ ಸಣ್ಣದಿದೆ, ಹೋಗಲಿ ಅಂತ ಹೇಳಿದ್ಲು. ಹಾಗಾಗಿ 5 ವರ್ಷ ದಾಟಿ 6 ವರ್ಷ ದಾಡ್ತು. ಎಷ್ಟ್ರಿ? 6 ವರ್ಷ ದಾಡ್ತು. 7ನೇ ವರ್ಷ ನಡೀತು. ಹಂಗೆ ಇವ ಹೆಸರು ಕೊಡ್ತಿದ್ದ. ಆಯ್ತು ಸ್ವಾಮಿ, ಇನ್ನೊಂದು 6 ತಿಂಗಳು 3 ತಿಂಗಳು ಹೋಗಲಿ ಅಂತಂತಿದ್ಲಿಕ್ಕಿ ಆ ಭಾಗದಾಗ ಮಾದುಲಿಂಗ 6 ವರ್ಷ ನಾವನಾದ ಕೂಡಲೇ ಏನು ಮಾಡ್ತಿದ್ದಂದ್ರೆ, ಅವ್ರ ಮನ್ಯಾಗ 700 ಆಕಳುಗಳಿದ್ವಲ್ಲ, ಅವಕ್ಕರು ಹೊಟ್ಟಿಲೆ ಹುಟ್ಟಿದಂಥ ಸಣ್ಣ ಕರುಗಳು ತಗೊಂಡು ಇವನು ಮೈಸೂರಿಗೆ ಹೋಗ್ತಿದ್ದ. ಇವನು ಮೈಸೂರಿಗೆ ಹೋಗ್ತಿದ್ದ.
ಇವನು ಮೈಸೂರಿಗೆ ಹೋಗ್ತಿದ್ದ. ಗೆಳೆಯರೆಲ್ಲರೂ ಕೂಡಿದರಲ್ಲಿ ಅಲ್ಲೇ ಉಂಬಳ್ಯಾನಹಟ್ಟಿ ಅಂತ ಬರುತ್ತೆ. ಅದು ಈಗ ಉಮ್ಮರ್ಜ ಅಂತ ಕರೀತಾರೆ ಅದಕ್ಕೆ ಮುದುಕ. ಉಂಬಳ್ಯಾನಹಟ್ಟಿ ಒಳಗೆ ಒಂದು ಹಾವ ಹಗಲ ಸಮಯದೊಳಗೆ ಬಂಡೆಗಲ್ಲಾಗಿ ಬೆಳಿತಿತ್ತಂತ. ರಾತ್ರಿ 12 ಗಂಟೆಗೆ ಜೀವಂತ ಹಾವಾಗಿ ಊರೊಳಗಿರತಕ್ಕಂಥದ್ದೇನು ಪ್ರಾಣಿ ಇದ್ರೂ ಅದನ್ನು ಕಚ್ಚಿ ಸಾಯಿಸಿತ್ತಂತ. ಹೀಗಾಗಿ ಆ ಊರ ಜನರಿಗೆ ಇಟ್ಟು ಚಿಂತೆ ಆಗಿತ್ರಿ, ಊರನ್ನ ಬೆಳೀತಾ ಇಲ್ಲಂತ. ಅದನ್ನ ದನಗಾಯಿ ಮಕ್ಕಳೆಲ್ಲ ಕೂಡಿಕೊಂಡು ಮಾದುಲಿಂಗಿಗೆ ಹೇಳ್ತಿದ್ರು ಅಂತ, ಮಾದಣ್ಣ ನಮ್ಮೂರಾಗ ಇಂಥ ತ್ರಾಸದಪ್ಪ, ಒಂದು ಹಾವಿಷ್ಟು ತ್ರಾಸ ಮಾಡ್ತದ, ಹಿಂಗಾಗಿ ನಾವೆಲ್ಲ ಕಂಗಾಲಾಗಿದ್ದೀವಿ ಅಂತಂದ ಕೂಡಲೇ ಮಾದಣ್ಣಂತಾನ ಆ ಜನರಿಗೆ ಬಂದಂಥ ದುಃಖ ಭಯ ದೂರ ಮಾಡಬೇಕು ಅಂಥೇಳಿ ಮನುಷ್ಯನೊಳಗೆ ವಿಚಾರ ಮಾಡ್ತಾನೆ. ಯಾರ ಚಿಂತೆ ಯಾರು ಮಾಡ್ತಾರೆ ಹೇಳ್ರಿ? ಮಾಡಲ್ಲ. ಶಾಂತ ಬಾರಿಸ್ರಿ ಜರ ಗವಾಯಿಗಳು, ಶಾಂತ ಬಾರಿಸ್ರಿ. ಚಿಂತೆ ಮಾಡಬೇಡ್ರಿ ಅಂತವ್ರಿಗೆ ಮಕ್ಕಳಿಗೆ ಹೇಳ್ದ. ಕರಗಳು ಹೊಡ್ಕೊಂಡು ಮನೆಗೆ ಬಂದ. ಬದಗುಂಡನ ಮನ್ಯಾಗ ಬಜಿ ತಿಂದಿನ್ರಿ, ಸ್ವರಾಜರ ಆರ್ಡರ್ಲ್ಗತ್ತದ. ಮಾದುಲಿಂಗನ ಮಾಯದ ಮೂರ್ತಿ, ತಾಯಿ ತಂದಿ ಮ್ಯಾಲಿನ ಪ್ರೀತಿ, ಅನಸಿಕೊಂಡು ಮಾದಣ್ಣ ಜಗಜ್ಯೋತಿ. ತಾಯಿ ತಂದಿ ನಿನಗಾಡಿಸರ್ ಎತ್ತಿ, ಪ್ರೀತಿ ಮಾಡಿ ಜಬಗೊಂಡ ಕನ್ನವ ನಿನಗಾಡಿಸರು ಎತ್ತಿ. ಮಾದುಲಿಂಗನ ಮಾಯದ ಮೂರ್ತಿ, ತಾಯಿ ತಂದಿ ಮ್ಯಾಲಿನ ಪ್ರೀತಿ, ಮಾದುಲಿಂಗನ ಮಾಯದ ಮೂರ್ತಿ, ತಾಯಿ ತಂದಿ ಮ್ಯಾಲಿನ ಪ್ರೀತಿ, ಅನಸಿಕೊಂಡು ಮಾದಣ್ಣ ಜಗಜ್ಯೋತಿ. ತಾಯಿ ತಂದಿ ನಿನಗಾಡಿಸರು ಎತ್ತಿ, ಪ್ರೀತಿ ಮಾಡಿ ಜಬ್ಗೊಂಡ ಕನ್ನವ ನಿನಗಾಡಿಸರು ಎತ್ತಿ. ಗೌಡ ಕೊಟ್ಟಿ ಸಾಕಷ್ಟು ಆಸ್ತಿ, ಅವರ ಮನ್ಯಾಗ ಮಾಡಿದಿ ವಸ್ತಿ. ಗೌಡ ಕೊಟ್ಟಿ ಸಾಕಷ್ಟು ಆಸ್ತಿ, ಅವರ ಮನ್ಯಾಗ ಮಾಡಿದಿ ವಸ್ತಿ. ಬೆಳ್ಳಿ ಬಂಗಾರ ಚಾಂದಿ ರೂಪಾಯಿ ಸುರ್ತಿ, ಚಾಂದಿ ರೂಪಾಯಿ ಸುರ್ತಿ. ಏನೇನಿಲ್ಲೋ ಅವರ ಮನಿಯಾಗ ಕೊರತಿ, ಗೌಡನ ಮನಿಯಾಗ ಏನೇನಿಲ್ಲೋ ಅವರ ಮನಿಯಾಗ ಕೊರತಿ. ಮಾದುಲಿಂಗನ ಮಾಯದ ಮೂರ್ತಿ,
ಉಂಬಳ ನಟಗ ಶರ್ಪಂದೈತಿ ಆ ಊರು ಜನರಿಗಾಗಿತ್ತು ಚಿಂತಿ ಉಂಬಳ ನಟಗ ಶರ್ಪಂದೈತಿ ಆ ಊರು ಜನರಿಗಾಗಿತ್ತು ಚಿಂತಿ ಜನಕ ದನಕ ಮಾಡ್ತಿತ್ಯಾವತ್ತು ಕ್ರಾಂತಿ ಜನಕ ದನಕ ಮಾಡ್ತಿತ್ಯಾವತ್ತು ಕ್ರಾಂತಿ ಊರ ಜನರಿಗಿಲ್ಲೋ ಏಳಷ್ಟು ಶಾಂತಿ ಉಂಬಳ ನಟ್ಯಾಗ ಊರ ಜನರಿಗಿಲ್ಲೋ ಏಳಷ್ಟು ಶಾಂತಿ ಮಾದುಲಿಂಗನ ಮಾಯದ ಮೂರ್ತಿ ಮಾದುಲಿಂಗಗ ಅರುವಾಗೈತಿ ರಾತ್ರಿ ಎದ್ದೋ ಯಾರಿಲ್ಲ ಜೊತಿ ಮಾದುಲಿಂಗಗ ಅರುವಾಗೈತಿ ರಾತ್ರಿ ಇಲ್ಲೋ ಮಾದುಲಿಂಗಗ ಅರುವಾಗೈತಿ ಯಾರು ಇಲ್ಲೋ ರಾತ್ರಿ ಶೋಭತಿ ಶರ್ಪ ಇದರ ಆಡ್ತಿತ್ತೋ ಹೆಡಿ ಹತ್ತಿ ಶರ್ಪ ಇದರ ಆಡ್ತಿತ್ತೋ ಹೆಡಿ ಹತ್ತಿ ಎಡಗಾಲಿಲೆ ಜಾಡಿ ಶಿವಗದನು ಎತ್ತಿ ಮಾದುಲಿಂಗ ಎಡಗಾಲಿಲೆ ಜಾಡಿ ಶಿವಗದನು ಎತ್ತಿ ಮಾದುಲಿಂಗನ ಮಾಯದ ಮೂರ್ತಿ ಹೊಳಿಯ ಮಡುವಿನಾಗ ಬಿದ್ದೈತಿ ನಾಗರ ಮಡುವಂತ ಇನ್ನೂ ಹೆಸರೈತಿ ಹಾವ ಹೊಳಿಯ ಮಡುವಿನಾಗ ಬಿದ್ದೈತಿ ನಾಗರ ಮಡುವಂತ ಇನ್ನೂ ಹೆಸರೈತಿ ಊರ ಜನರು ಆಗ್ಯಾರ ನಿಚಿಂತಿ ಜನರು ಆಗ್ಯಾರೋ ನಿಚಿಂತಿ ಊರ ಜನರು ಮಾದುಲಿಂಗಗ ಎತ್ತಿ ಬೆಳಗೆರುವ ಆರುತಿ ಎಲ್ಲರೂ ಕೂಡಿ ಮಾದುಲಿಂಗಗ ಎತ್ತಿ ಬೆಳಗೆರ ಆರುತಿ ಮಾದುಲಿಂಗನ ಮಾಯದ ಮೂರ್ತಿ ತಾಯಿ ತಂದಿ ಮೇಲಿನ ಪ್ರೀತಿ ಮಾದುಲಿಂಗನ ಮಾಯದ ಮೂರ್ತಿ ತಾಯಿ ತಂದಿ ಮೇಲಿನ ಪ್ರೀತಿ ಅನಸಿಕೊಂಡ ಮಾದಣ್ಣ ಜಗಜ್ಯೋತಿ ತಾಯಿ ತಂದಿ ನಿನಗಾಡಿಸರು ಎತ್ತಿ ಮಾಯಾ ಮಾಡಿ ಜಪುಂಡ್ ಕನ್ನವ ನಿನಗಾಡಿಸರು ಎತ್ತಿ ಮಾದುಲಿಂಗನ ಮಾಯದ ಮೂರ್ತಿ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಮೋಘ ಸಿದ್ದೇಶ್ವರ महाराज की कुंता देवी माता की जय 7 ವರ್ಷದ ಮಾದುಲಿಂಗ
ಗ್ರಾಮದ ಚಿಂತಿ, ಶರ್ಪದ ಭಯ, ಅದು ಸ್ವಲ್ಪ ಇನ್ನ ಪುರಿ ಮಾಡ್ಲಿಕ್ಕತ್ತರಿ, ಅದಕ್ಕೊಂದ್ಸರಿ ಗದ್ದಲಾಗತ್ತ ಅಷ್ಟೇ. ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ಲಿಕ್ಕತ್ತಾರೆ ಎಲ್ಲ ಮಕ್ಕಳು. ನೀವೇನ ಕಡಿದು ಮಾಡಬೇಡ್ರಿ, ಅವರು ಅಲ್ಲಿ ಪುರಿ ರೆಡಿ ಆದವು ಅಂದ್ರೆ ನನಗೆ ಕೈ ಮಾಡ್ತಾರೆ, ಅಲ್ಲಿ ತನಕ ನಾ ಹೇಳ್ತೀನಿ. ಅಲ್ಲಿ ನೋಡ್ರಿ ಆಗಲಿಲ್ಲ ಅಂದ್ರೆ ಇಲ್ಲೇ ತಂದು ಕೊಡ್ರಿ, ಒಂದಿಷ್ಟು ಉಬ್ಬಿಗಳು ಮಾಡಿ ಕೊಡ್ತೀವಿ ಆ ಕಡೆ ಕರಿಲಿಕ್ಕೆ. ಮಾಧುಲಿಂಗ ಅದಾರಿಲ್ಲ ಹೆಣ್ಮಕ್ಳಲ್ಲಿ ಅದಾರೇಪ್ಪ. ಹಾ, ನನ್ನ ಕಣ್ಣು ನೋಡ್ರಿ, ಪುರಿ ಕಣ್ಣು ನೋಡ್ಬೇಡ್ರಿ. 7 ವರ್ಷದ ಮಾಧುಲಿಂಗ ರಾತ್ರಿ 12 ಗಂಟೆಗೆ ಮನೆ ಒಳಗಿಂದ ಎದ್ದಿದ್ದಾನೆ. ತಾಯಿ ತಂದಿಗೆ ಹೇಳಿಲ್ಲ, ರಾತ್ರಿ ಜೊತೆ ಯಾರಿಗೆ ತಗಳಿಲ್ಲ. ಉಂಬಳ್ಯಾನಟ್ಟಿಯ ಭಕ್ತಾದಿಗಳ ಶರ್ಪಿಗೆ ಭಯ ಆಗ್ಯದಂತೇಳಿ ರಾತ್ರಿ ಬಂದ. ಅದೇನು ಕಲ್ಲಾಗಿ ಬಿದ್ದಿತ್ತಲ್ಲ ಹಾವು, ಅದು ನಿಜರೂಪ ಹಾವಾಗಿ ಈ ಮಾಧುಲಿಂಗಣ್ಣನ ನೋಡಿ ಬಹಳ ಸಂತೋಷ ಪಡುತ್ತೀವನು ತಿನ್ನಬೇಕಂತ. ಸಂತೋಷಪಟ್ಟು ಅವನು ಹಿಡಿಯಾಕ ಬಂತು, ಅವನು ಕಡಿಯಾಕ ಬಂತು, ಅವನು ನುಂಗಾಕ ಬಂತು. ಮಹಿಮಾ ಪುರುಷ ವರಪ್ರಸಾದದಿಂದ ಹುಟ್ಟಿದಂತವ, ಸಾಮಾನ್ಯ ಹುಟ್ಟಿದ್ದೇನವ. ಅಂಥ ಮಾಧುಲಿಂಗ ನೋಡಿದ ಹಾವಿನಿಗೆ ನೋಡ್ತು, ನನ್ನ ನೋಡಿದವರೆಲ್ಲ ಜೀವದ ಎಚ್ಚರಿಲ್ಲದನೆ ಬೀಳ್ತಾ ಇಳ್ತಾ ಓಡಿ ಹೋಗ್ತಾರೆ, ಇವ ಎದುರಿಗೆ ಬರ್ತಾನಲ್ಲ, ಎಷ್ಟು ಧೈರ್ಯ ಇವನಲ್ಲಿ ಅಂಥೇಳಿ ಹಾವ ಮತ್ತಿಷ್ಟು ಬುಸ್ಕುಡ್ತಾ ಇತ್ತು. ಮಾಧುಲಿಂಗ ನೋಡ್ದ, ಹೆಡೆ ಎತ್ತಿ ಅವನನ್ನ ಮೇಲೆ ಆಕ್ರಮಣ ಮಾಡತಕ್ಕಂಥ ಸಮಯದಲ್ಲಿ, ಏನಾಡುತ್ತೆ ಪುಟ್ಟಿ, ಅದು ಏನಾಡುತ್ತೆ, ಅದನ್ನು ಆಡಬಾರ್ದವ್ವ, ನನ್ನ ಕಣ್ಣು ನೋಡಬೇಕು. ಯವ್ವ ನೀ ಕೈ ಮಾಡಕ್ಕೆ ಈ ಕಡೆ ಮಾಡು, ನೋಡಾಕಿ ಹೆಸರೇ ಇಲ್ಲ ನೋಡು. ಮುಂದವನ ಗತಿ ಹಂಗೆ, ಅವು ಈಗ ಹಿಂಗೆ ಕೈ ಮಾಡಕ್ಕತ್ತಿ. ನಮ್ಮ ಊರಾಗ ಒಬ್ಬ ಹೆಣ್ಮಗಳು ಗಂಡಗೆ ಹಾಕೊಂಡು ಹೊಡಿತಾಳ್ರಿ. ಅವ ತೆಳಗೆ ಬಿದ್ದು ಸಾವಕಾಶ ಹೊಡಿಯತ್ತಾನ, ಅವನು ಪುಣ್ಯಾತ್ಮ. ಏನು ನೋಡ ಹಂಗಿರ್ತಾರ. ಅದು ಮೊದಲೇ ಕೂಡ್ಸಾಗನ ನಾವು ಪಕ್ಕ ನೋಡ್ಬೇಕ್ರಿ ಸೂತ್ರ. ಗಂಡಮಗ ರಾಕ್ಷಸ ಗಣ ಇದ್ದು ನಡೀತದೆ, ಹೆಣ್ಮಗಳಿರಬಾರದು. ಗಂಡಮಗ ಮನುಷ್ಯ ಗಣ ಇತ್ತು, ಹೆಣ್ಮಗಳು ರಾಕ್ಷಸ ಗಣ ಇದ್ದಳು ಅಂದ್ರೆ ಹಿಂಗ ಮಾಡಕ್ಕೆ ತೆಳಗೆ ಹಾಕಿ ಗುದ್ದಕಿನೇಕಿ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಬರ್ತಾವ ಪಂಚಾಂಗದಾಗ. ಋಣಾನು ಬಂದು ಕೂಡಿಸುವಾಗ ಪಕ್ಕ ನೋಡಿ ಮಾಡ್ಬೇಕ್ರಿ. ಅದರಾಗ ನಮ್ಮ ಹಿಂದಿನ ತೆಲಿಗಳು ಬೇಡ, ಆಕಿ ನಮ್ಮ ಭಾಳ ಸನಿ ಅದಳು, 3 ತೆಲಿ ಹಿಂದಿನ ಮನೆ ಹೆಣ್ಮಗಳು ಮಾಡೋಳು, ಇವು ಪಡ್ಕ ಹೇಳ ಏನು ಹಂಗೆ ಕೂಡಿಸ್ರಿ ಬೇಡ ಅನ್ನಂಗಿಲ್ಲ. ಅಂದರೂ ಅದಕ್ಕೊಂದು ಪದ್ಧತಿ ಅದ. ಇರಲಿ, ಸುಮ್ಮ ನೀವು ನಿದ್ದಿಗೆ ಬಂದಿರಿ ಅಂತ ಒಳಗೆ ಹಂಗೆ ನಾ ಏನಾರು ಒಂದೊಂದು ಹಾರಿಸ್ತಿರ್ತಿರ್ತೀನಿ. ಏನು ಹೇಳಕತ್ತಿದ್ದ ಮುತ್ತೆ? ಹಾವಿನನ್ನ ಎಡಗಾಲಲ್ಲೇ ಜಾಡಿಸಿ ಒಗಿತಾನೆ, ಭೀಮಾಹೊಳಿಯಾಗ ಬಂದು ಬಿತ್ತು. ಆ ಉಸ್ಕಿನ ಭೂಮಿ ಎಲ್ಲ ತಗ್ಗಾಯಿತಂತ. ತಗ್ಗಾಗಿ ಆ ಮಡುವಿನೊಳಗೆ ಹಾವು ಹೋಗಿ ಬಿತ್ತು. ಅಂದಿನ ಹಿಡ್ಕೊಂಡು ಅದಕ್ಕೆ ನಾಗರ ಮಡುವ ಅಂತ ಹೆಸರಾಯಿತು ಬಂಧುಗಳು. ಈಗಲೂ ಕೂಡ ಐತದು. ಆ ಉಂಬಳ್ಯಾನಹಟ್ಟಿಯ ಪರಿಸರದ ಹೊಳೆಯಲ್ಲಿ ಇನ್ನೂ ಕೂಡ ನಾಗರ ಮಡುವಂತೈತಿ. ಅವರ ದುಃಖವನ್ನ, ಅವರ ಭಯ ತೆಗೆದು ಮಾಧುಲಿಂಗ 7 ವರ್ಷ ಮುಗೀತು, ಇನ್ನೂ ಮಗನ್ ತಂದು ಬಿಡಬೇಕಂತಕ್ಕಂಥ ಮನಸ್ಸೇ ಆಗುವಲ್ದು. ಅಮೋಘ ಸಿದ್ದೇಶ್ವರ ವಿಚಾರ ಮಾಡುತ್ತಾನ, ಮಕ್ಕಳ ಮೋಹ ಜಗತ್ತಿನೊಳಗೆ ಬಹಳ ಅದು. 18 ಪುರಾಣ, 6 ಶಾಸ್ತ್ರ, 4 ವೇದಗಳನ್ನು
108 ಉಪನಿಷತ್ತು ಬರೆದಂಥ ವ್ಯಾಸ ಭಗವಾನ್ರಿಗೆ ಸಹಿತ ಮಗನ ಮೋ ಬಿಟ್ಟಿಲ್ಲ. ಅಂದ ಬಳಿಕ ನಮ್ಮಂಥವ್ರ ಪಾಡೇನೋ ಅಂತ ಅಮೋಘ ಸಿದ್ದೇಶ್ವರಿ ಹಿಂಗಾದ್ರೆ ಗೊತ್ತಾಗುವುದಿಲ್ಲ ಅಂಥೇಳಿ ಮುಮ್ಮೆಟ್ಟ ಗುಡ್ಡದ ಮೇಲಿಂದ ಗೋವಿಂದಪುರಕ್ಕೆ ಭಿಕ್ಷುಕನ ಜಂಗಮನ ವೇಷದಲ್ಲಿ ಬಂದು ಇವ ಕಿಲ್ಲರ್ ಹೊಡ್ಕೊಂಡು ಅಡವಿಗೆ ಹೋಗಿದ್ದ ಮಾಧುಲಿಂಗ ಕರಗಳ ಹೊಡ್ಕೊಂಡು ಅವ್ರ ಮನೆಗೆ ಬಂದರು. ಈಕೆಯಮ್ಮ ಕನಬಾಯಿ ಪಡಸಾಲೆಯಲ್ಲಿ ಅಕ್ಕಿ ಹಸನ ಮಾಡುತ್ತಾ ಕೂತ್ಕೊಂಡಿದ್ಲು. ಇವ ತಲ್ಬಾಕಲ್ ಹೊರಗೆ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಕೂಗುತ್ತಾನೆ. ನೋಡಿದ್ಲು, ಭಿಕ್ಷಾಂದೇಹಿ ಎಂದ. ಯಾವನ ವರಪ್ರಸಾದ ತೆಗೆದುಕೊಂಡು ಮಗನನ್ನು ಹೆತ್ತಿದ್ಲೋ ಆ ಭಗವಂತನೇ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ಈಕಿ ಗುರ್ತಾ ಹಿಡಿಲಿಲ್ರಿ. ಏನನ್ಬೇಕು ಗೊತ್ತೇನ್ರಿ ಅವನಿಗೆ? ಯಪ್ಪ ನನ್ನ ಕೈ ಖಾಲಿ ಇಲ್ಲ, ನಾ ಅಕ್ಕಿಯಸ್ನ ಮಾಡಾಕತ್ತಿದ್ನ್ಯ, ನೀ ಮುಂದಿನ ಮನೆಗೆ ಹೋಗಂದ್ಲು. ಏನು ಮಾಡೋದು? ದೇವರಿಗೆ ಹರಕಿ ಹೊರ ಮುಂದೊಂದು ಭಾವ ಬೇರೆ ಇರ್ತದೆ, ಹರಕಿ ತೀರದ ಮೇಲೆ ಭಾವ ಬೇರೆ ಇರ್ತದೆ. ಏನು ಮಾಡಿ ಹಿಂಗಿರ್ತದೆ. ಭಾಳ ಮಂದಿ ದೇವರಿಗೂ ಹೊಸ ಸೌರದಾರ್ರಿ. ನಿಮ್ಮೂರಾಗಿಲ್ಲ, ಆ ಕಡ್ದು ಹೇಳ್ತೀನಿ ನಾ. ಹೊಸದಾಗಿ ಹೆಣ್ಮಗಳೊಬ್ಬಕ್ಕಿ ಗಂಡ ಮನೆಗೆ ಹೋಗಾಗ ಹಣಮಂದಿಯವ್ರ ಗುಡಿ ಹೋಗಿ ಹೆಣ್ಮಕ್ಳು ನಮಸ್ಕಾರ ಮಾಡ್ತಾರಲ್ಲ ಮುತ್ಯ, ಹಣಮಂದಿಯವ್ರಿಗೆ ನಮಸ್ಕಾರ ಮಾಡಿ ಅಂದಳಂತ, ಮಾರುತಿ ನಾವು ಹೊಳ್ಳಿ ತವ್ರ ಮನೆಗೆ ಬರೋದಾಗ ವರ್ಷ ಸುಂಬರ್ದಾಗ ನಂಗೆ ಗಂಡಸ ಕೊಟ್ಟಿ ಅಂದ್ರೆ मी तुला सोन्याची टोपी घालतो. ಏನಂದ್ರಿ? ಬಂಗಾರ ಟೋಪಿ ಮಾಡಿ ಹಾಕ್ತೀನಿ ಅಂದಳು. ಹನುಮಾನ್ ದೇವರಂದ ಕುಲಕರ್ಣಿ ತಲೆ ಮ್ಯಾಗ ಎಕ್ಕಿ ಹೂವು ಇಟ್ಟು ಮಗ ವಾಜಿ ಮಾಡ್ಯಾನ. ಈಕಿ ಬಂಗಾರದ ಹಾಕ್ತಾಳಂದ್ರೆ ಶೀಘ್ರ ಮಗ ಕೊಡ್ಬೇಕಂದ ಅವನು ಫಸಸ್ಕೊಂಡು ತಥಾಸ್ತು ಅಂದ. ಹೋಗಿ ನಾ 3 ತಿಂಗಳಾಗಿಲ್ಲ ಗರ್ಭ ಆದಳು. ತಾವರಿಗೆ ಬಂದಳು. ಬಾಣಿತನ ಐತೆ, ಗಂಡ ಮಗ ಹುಟ್ಟದ. ಮಗ ಹುಟ್ಟದ ಬಳಕ ಈಗ ತರಕಾಯ್ತು. ಹನುಮಂತಗೆ ಬೇಡ್ಕೊಂಡಿದ, ಬೇಡದಂಗ ಗಂಡಸ ಮಗ ಕೊಟ್ಟ. ನಮ್ಮ ಮನ್ಯಾಗ ಬಂಗಾರಿ ಇಲ್ಲ, ಅವನಿಗರೇ ನಾ ಸೋನ್ಯಾಸಿ ಟೋಪಿಗೆ ಹಾಲ್ತೋತ್ ಅಂದೀನಿ. ಏನು ಮಾಡಬೇಕು ಅಂತ ಹೇಳಿ ಆಕಿ ಭಾಳ ಹುಷಾರಿದ್ರಿ ಹುಡುಗಿ. ಮಗನ ಹೆಸರೇ ಸೋನ್ಯಾ ತಿಟ್ಟುಬಿಟ್ಳಕಿ. ಏನ್ರಿ? ಮಗನ ಹೆಸರೇ ಸೋನ್ಯಾ ಹೆಸರು ಇಟ್ಬಿಟ್ಳು. ಆ ಬಳಿಕ ಕರ್ಲಿಕ್ಕೆ ಬರ್ತಾರಲ್ಲ 5ರಾಗ ಎಟ್ಟದಾಗ 5 ಅವೆಲ್ಲ ನಮ್ಮಂಥವ್ರು ಹೇಳೋಣ ಕರ್ಲಿಕ್ಕೆ 5ರಾಗ 7ರಾಗ ಅದು ಹಿಂಗೆ ಕರ್ಲಿಕ್ಕೆ ಬರ್ತಿರ್ತಾರೆ. ಕರ್ಲಿಕ್ಕೆ ಬಂದರು. ಈಕಿ ಏನವ 5 ತಿಂಗಳ ತನಕ ಏನು ತಲೆ ಕಟ್ಟಿಳಲ್ಲ ಎಣ್ಣೆ ಕುಲಾಯಿ, ಅದು ತೆಗೆದಿಟ್ಟಿಳು. ಆ ಬಳಿಕ ಅದನ್ನು ಗಂಡ ಮನೆಗೆ ಹೋಗಾಗ ಸೋನ್ಯಾಗ ಅದೇ ಟೆಪ್ಪಿಗೆ ಹಾಕಿದ್ರು. ಯಾವಾದ್ರಿ? ಎಣ್ಣೆ ಕುಲಾಯಿ. ಹನುಮಂತರ ಗುಡಿಗೆ ಬಂದಳು. ಸೋನ್ಯಾಗ ಅವನ ಮುಂದೆ ಅಡ್ಡ ಹಾಕಿದ್ರು. मारुती, हनुमान, अंजनेय, हे बघा हे सोने आहेत. मी अगोदर काय म्हणले तर सोन्याची टोपी घालतो म्हणले ना. ಹನುಮಾನ್ ದೇವ್ರು ಅಂದ, ತಂಗಿ ಕಲ್ಲರ ಹಣಿ ಹೊಡ್ಕೋತೀನಿ ಅಂದವ. ಅವನ ತಲೆ ಮ್ಯಾಗಿನ ಕುಲಾಯಿ ತೆಗೆದು ಹನುಮಾನ್ ದೇವ್ರ ತಲೆ ಮ್ಯಾಗ ಹಾಕಿದ್ರೆ ಘಮ್ಮಂತತ್ರಿ ವಾಸ. ಹಿಂಗಿರ್ತದ್ರಿ. ಏನು ಮಾಡಬೇಕು? ಸಾಲ ತಗೊಂಡು ಒಯ್ಯಾಗ ಚಂದ್ರಶ ನಿನ್ನಂಗ ನಮ್ಮ ಬಬಲದ ಯಾವ ಮಗ ಬಿ ಇಲ್ಲ. ನೀ ಭಾರಿ ಮನುಷ್ಯ, ನಿಮ್ಮ 3 ತಲೆ ಹಿಡ್ಕೊಂಡು ನಿಮ್ಮ ಮುತ್ತೆನ ಹಿಡ್ಕೊಂಡು ಹಿಂಗೆ ನಿಮ್ಮ ಮನೆತನ ಬಂದದ. ಅದಕ್ಕೆ ನನಗೆ ಅರ್ಜೆಂಟ್ ಒಂದು 10,000 ರೂಪಾಯಿ ಬೇಕಾಗ್ಯಾವ ಅಂದ್ಕೂಡ್ಲಿ ಮೊದಲೇ ಅಂಥದ್ದು ಪಿನ್ ಹೊಡೆದ ನಾವು. ಏನತ್ತ 3 ತಲೆ ಹಿಡ್ಕೊಂಡು ಇವ್ರಂದ್ರು ಪಾಪ ಹಿಂಗೆ ಪತ್ರ ಕೊಟ್ಟರು. ಅಲ್ಲಿಂದ ಮುಂದೆ ನಿನಗೊಂದು 4-6 ದಿನದಾಗ ಕೊಡ್ತೀನಿ ತಿಳಿ ತೊಗೊಂಡು ಹೋದ. 3-4 ದಿನ ಹೋಗಿ 6 ತಿಂಗಳು ಹೋಗಿ 6 ವರ್ಷ ಐತ್ರಿ ಕುಡ್ತಾರಿಲ್ಲ. ಏನತ್ತ ನಾವು ಗೊತ್ತೇನ್ರಿ ಅವ ಏನಪ್ಪ ಏನು ಹರಾಮ್ ಕೊಟ್ಟಂಗೆ ಆಗ್ಯದ, ಏನು ದೊಡ್ಡ ಕೊಟ್ಟದಂಗೆ ಆಗ್ಯದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸಾಲ ಕೊಂಬು ಒಯ್ಯುವಾಗ ಹಾಲು ಬಾನುಂಡಂತೆ ಸಾಲ್ಗಾರನ ಬಂದು ಕೇಳಾಗ ಮುಕುಳಿಗೆ ಚೀಳ ಕಡದಂತೆ.
ತಾಯಿ ತಂದೆಗಳ ಲಕ್ಷ್ಯದಾಗಿರಲಿ. ನಾವು ಯಾರ ಕಡೆಯಿಂದನೂ ಕೂಡ ಯಾರೂ ಮೊದಲು ತಗೊಂಡು ಬಂದಿಲ್ಲ. ಎಲ್ಲರೂ ಎಲ್ಲ ರೀತಿಯಿಂದ ಎಷ್ಟು ಶ್ರೀಮಂತರಿದ್ದರೂ ಕೂಡ ಒಂದರದಾಗ ಕಮ್ಮಿ ಇದ್ದೇ ಇರ್ತಾರೆ. ಒಬ್ರಿಗೊಬ್ರು ಸ್ವೀಕಾರ ಮಾಡಬೇಕು. ಆದ್ರೆ ಏನು, ನಾವು ಅವ್ರ ಕಣ್ಣಿದ್ದು ಏನು ತಗೊಳ್ಳುವಾಗ ಭಾವ ಇರ್ತದೆ, ಅದಕ್ಕಿಂತ ಡಬಲ್ ಪ್ರೀತಿ ಇಟ್ಟು ಕೊಟ್ರೆ ಮನುಷ್ಯ. ತಗೊಂಡ ಅಗತ್ಯ ಮೀರದ ಬಳಕ ಕ್ವಾಣಿ ನಂಗೆ ಮಾತಾಡ್ತಿದ್ದಂದ್ರೆ ಅವ ಮನುಷ್ಯ ಅಲ್ಲ, ವ್ಯವಹಾರ ಅಲ್ಲ. ಯಾಕೆ ಹೇಳಕತ್ತೀನಿ ಇದನ್ನ? ಯಾಕೆ ಹೇಳಕತ್ತೀನಿ? ಅಮೋಘ ಸಿದ್ಧ ವಿಚಾರ ಮಾಡ್ತಾನ. ಮನಿ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ಅಮ್ಮ ತಾಯಿ ಭಿಕ್ಷಾಂದೇಹಿ ಅಂದಾಗ ಅತಿಥಿ ದೇವೋಭವ ಅಂತ ಇದನ್ನ ರೀತಿ ಸ್ವೀಕಾರ ಮಾಡಬೇಕಿಲ್ಲ. ಕೈ ಕಾಲಿಲ್ಲಪ್ಪ ಮುಂದಿನ ಮನೆಗೆ ಹೋಗು ಅಂತ ಹೇಳಿದ್ಲು. ಮತ್ತು ತಲೆ ತೆಳಗ ಮಾಡಿ ಅಕ್ಕಿ ಹಸನ ಮಾಡ್ಲಿಕ್ಕತ್ತು. ಅವ ನಾಡಗೌಡ ಹಗೂರು ಜೋಳಿಗೆ ಕೈ ಹಾಕದ. ತಲಪಾಕಲದ ಒಳಬಾಜು ಭಂಡಾರಿಟ್ಟ. ನಾಗರ ಮಡುವಿಗೆ ಬಂದು ಜಕಣೇರಿಗೆ ಹೇಳ್ತಾನೆ, ತಂಗಿದಾರ ಜಾಣ್ಯರೇ ಜಕಣೇರೆ, ನಾಳೆ ಕಾರುಣ್ಯ ಹಬ್ಬ. ಈ ಗೋವಿಂದಪುರದ ಜಾಪಗೊಂಡ ಮಗ ಮಾಧುಲಿಂಗ ಕದನಾರು ಗುಳಿ ತಗೊಂಡು ಮೈ ತೊಳ್ಯಾಕೆ ಬರ್ತಾನ. ಅವನನ್ನು ನೀವು ನಿಮ್ಮಲ್ಲಿ ಇಟ್ಕೋಬೇಕು, ನಾ ಬೇಡದಾಗ ಕೊಡಬೇಕು ಅಂತ ಅವ್ರಿಗೆ ಹೇಳಿ ಗುಡ್ಡಕ್ಕೆ ಹೋದ. ಎಲ್ಲಿಗೆ ಹೋದ್ರಿ? ಗುಡ್ಡಕ್ಕೆ ಹೋದ. ಮಾಧುಲಿಂಗ ಸಾಯಂಕಾಲ ಹೊತ್ತು ಮುಣಗು ಮುಂದೆ ಕಿಲ್ಲಾರಗಳ ಕರಗಳು ಹೊಡ್ಕೊಂಡು ಮನೆಗೆ ಬಂದ. ಮನೆಯಾಗೆಲ್ಲ ಕರಗಳು ಹೋಗ್ತಿದ್ದು. ತಲಪಾಕಲದೊಳಗೆ ಹೆಜ್ಜೆ ಇಡ್ತಿದ್ದ. ಬಂಗಾರ ಚೆಲ್ಲಿದಂಗೆ ಭಂಡಾರ ಚೆಲ್ಲಿ ನೋಡಿದ, ಸಂತೋಷಪಟ್ಟ. ನಮ್ಮಪ್ಪ ಬಂದಾನಂತ ಹರುಷ್ಯ ಆದ. ಅದನ್ನು ತಗೊಂಡು ಹಣಿ ಮ್ಯಾಗ ಹಸ್ಕಂಡ. ಕೊಟ್ಟಿಗೆಯಾಗೆಲ್ಲ ಕರಗಳಿಗೆ ಹಾಕದ. ದಿಗಿ 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 ಮನ್ಯಾಗ ಓಡಿ ಬಂದ. ಅಮ್ಮ 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 ಅಂತ ಕೂಗದ. ಯಾಕೆ ಮಾದಣ್ಣ, ಏನು ಮಾಧುಲಿಂಗ, ಎಷ್ಟು ಅವಸರಲ್ಲಿ ಬರ್ತಿದ್ದಿ ಮಗ ಅಂತಂದು ಕೂಡಲೇ ಆಕೆ ಕೇಳ್ತಾನ, ಅಮ್ಮ ಇವತ್ತು ಯಾರಾದರೂ ನಮ್ಮ ಮನೆಗೆ ಬಂದಿರೇನಂತ ಕೇಳ್ದ. ಸಾಧುವಾಗಲಿ, ಸತ್ಪುರುಷ ಆಗಲಿ, ಜೋಗಿ ಜಂಗಮನೇ ಆಗಲಿ, ಬೇಡಿ ಬಿಕಾರಿನಿ ಆಗಲಿ, ಯಾರಾದರೂ ಬಂದಿದ್ರಾ ಕೇಳಿದಾಗ ಅಮ್ಮ ಅಂದ್ಲು, ಹೌದಪ್ಪ, ಮಧ್ಯಾಹ್ನದಾಗ ಒಬ್ಬ ಯಾವನೋ ಜಂಗಮ ಬಂದಿದ್ದ. ಹಾಗಾದ್ರೆ ಏನು ಮಾಡಿದ್ದಿ? ಅವನಿಗೆ ಊಟ ಮಾಡಿಸಿದೀಯಾ? ಏನೋ ಜೋಳ ಅಕ್ಕಿ ನೀಡಿದೀಯಾ? ಏನಾದರೂ ಒಂದು ಕಪ್ಪು ಚಹಾ ಕೊಟ್ಟೀಯಾ? ಬನ್ನಿಯಪ್ಪ ಅಂತ ನೀರು ಕೊಟ್ಟೀಯಾ ಅಂತ ಕೇಳ್ತಾನೆ. ಕಣ್ಣಮ್ಮ ಹೇಳಿದ್ಲು, ನೀ ಕೇಳಿದ್ದು ನಾ ಒಂದು ಮಾಡಲಿಲ್ಲಪ್ಪ. ಮುಂದಿನ ಮನೆಗೆ ಹೋಗಂದೆ ಅಂದ್ಕೂಡ್ಲೆ ಥೂ ತಾಯಿ ಅಂತ. ನಾ ಊಟ ಮಾಡೋದಿಲ್ಲಂತ ಮುಣಸ್ಕೊಟ್ಟು ಶಟಗೋತಾನ. ತಾಯಿ ಮಗನಿಗೆ ಕರೀತಾಳ. ಮಗು ಮಾಧುಲಿಂಗ ನಿಮ್ಗದರ ಟ್ರ್ಯಾಕ್ ಹೇಳ್ತೀನಿ. ನಾನೇನಂದಿಲ್ಲ ಬಾರೋ ಶಂಭೋಲಿಂಗ. ಬಾರಸ ಬಾರಸ. ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ. ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ. ನಾನೇನಂದಿಲ್ಲ ಬಾರೋ. ಪ್ರೇಮದಿಲ್ದ ಮುಖವನ್ನು ತೋರೋ. ನಾನೇನಂದಿಲ್ಲ ಬಾರೋ. ಪ್ರೇಮದಿಲ್ದ ಮುಖವನ್ನು ತೋರೋ. ಇಷ್ಟಕ್ಕಿಲ್ದಾಗಿದೆ ಉಗುರೋ ಮಾಧುಲಿಂಗ.
ಹುಡುಗರೋ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ಜನಸಿ ಬಂದಿ ಗೋವಿಂದ ಪೂರೋ ತಾಯಿ ತಂದೆಗೆ ಮಾಡಿದಿ ಉದ್ಧಾರೋ ಮಗನಾಗಿ ಜನಸಿ ಬಂದಿ ಗೋವಿಂದ ಪೂರೋ ತಾಯಿ ತಂದೆಗೆ ಮಾಡಿದಿ ಉದ್ಧಾರೋ ಕಾಯುತ್ತೋದೆ ಎಳುರ ಕಿಲ್ಲರೋ ಮಗನಾಗಿ ಕಾಯುತ್ತೋದೆ ಎಳುರ ಕಿಲ್ಲರೋ ಅಂಶದ ಬಂದು ಇಟ್ಟಿದ ಭಂಡರೋ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ಮನಿಗೆ ಬಂದಿತ್ತು ಸೋಮಾರೋ ಕರಗಳು ಹೊಡ್ಕೊಂಡು ಮನಿಗೆ ಬಂದಿತ್ತ ಸೋಮಾರೋ ಭಂಡರ ಮ್ಯಾಲ ಓದಿತ ನೆದರೋ ಮನದಾಗಾದಿ ಆನಂದ ಸಾಗರೋ ಮನದಾಗಾದಿ ಆನಂದ ಸಾಗರೋ ಗುರುತಿಡದ ಹಚ್ಕೊಂಡಿ ಗುರುವಿನ ಭಂಡರೋ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ತಾಯಿಯಿಂದ ಮನೆಗೆ ಬಂದವರ್ಯಾರೋ ಇಂದು ಮನೆಗೆ ಬಂದವನ್ಯಾರೋ ಅಮ್ಮ ಇಂದು ಮನೆಗೆ ಬಂದವರ್ಯಾರೋ ಮಾದಣ ಕೆಳನ ತಾಯಿಗೆ ಅದರೋ ಅವನಿಗೆ ಮಾಡಿದಿಲ್ಲ ನೀ ನಮಸ್ಕಾರ ತಾಯಿಗೆ ಧಿಕ್ಕರೋ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ತಾಯಿ ಕನ್ನವಂಥಳ ನಾಯಂತ ಪಾಮರೋ ಕನ್ನವಂಥಳ ನಾಯಂತ ಪಾಮರೋ ಮನಿತಾನ ಬಂದಿದ ದೇವ್ರೋ ಗೌಡತಿ ಕನ್ನವಂಥಳ ನಾಯಂದ ಪಾಮರೋ ಮನಿತಾನ ಬಂದಿದ ದೇವ್ರೋ ಅವಂದಿಂದ
ಸತಿಪತಿ ಸುರಶರ ಕಣ್ಣೀರೋ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇನಂದಿಲ್ಲ ಬಾರೋ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ महादुलिंगेश्वर महाराज की जय अमोघ सिद्धेश्वर महाराज की जय।